ಶಿವಶರಣರ ನಾಡು ಶಿಕಾರಿಪುರ ತಾಲೂಕಿಗೆ ಸುಸ್ವಾಗತ. ಎರೆಕೊಪ್ಪ 4 ಕಿಲೋಮೀಟರ್, ಗೊಬ್ಬರದ ಹೊಂಡ 5 ಕಿಲೋಮೀಟರ್, ಅರಿಶಿಣಗೆರೆ 10 ಕಿಲೋಮೀಟರ್. ಎರೆಕೊಪ್ಪ 4 ಕಿಲೋಮೀಟರ್. ಅಂಬ್ಲಿಗೋಳ ಎರೆಕೊಪ್ಪ. ಪ್ರತಿದಿನ ದಾಟ್ಸ್ಬೇಕಾಗಿ ನಾವು ಕಾರು ಬೈಕು ಎಲ್ಲ. ಇದು ಪೂರ್ತಿ ಕಾರು ಆಟೋ ಎತ್ತೇ ನಮ್ಗೆ ಸುಸ್ತಾಗೈತಿ ಅಂತ ಹೇಳೋ ಮಾತಾಡೋ. ಇದು ಯಾವ ರಸ್ತೆ ಅಂತ ಹೇಳಿದ್ರು ಸರ್? ಇದು ಎರೆಕೊಪ್ಪ ಅಂತ ಗ್ರಾಮ, ಶಿಕಾರಿಪುರ ತಾಲೂಕು, ವಿಜೇಂದ್ರ ಅವರ ಕ್ಷೇತ್ರ. ಇದು ಅವರು ಓಟ್ ಕೇಳಕ್ಕೂ ಬರ್ಲಿಲ್ಲ, ಓಟ್ ಹಕ್ಸ್ಕೊಂಡ್ ಆದ್ಮೇಲೂ ಬರ್ಲಿಲ್ಲ, ಅಭಿನಂದನೆ ಅಂತ ಗೊತ್ತಿಲ್ಲ. 3 ಕಿಲೋಮೀಟರ್ ರಸ್ತೆ ಇದೆ ಸರ್. ಇಲ್ಲಿ ತುಂಬಾ ಕಷ್ಟ ಆಗ್ತದೆ. ಈ ಮಕ್ಕಳಿಗೆಲ್ಲ ಶಾಲೆ ರಜೆ ಕೊಡ್ಸಿದೀವಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ತುಂಬಾ ನೀರು ಹೋಗ್ತಾ ಇರುತ್ತೆ. ಈ ಮೀಡಿಯಾದವರು, ಮಾಧ್ಯಮದವರು ಬರಕ್ ಆಗಲ್ಲ ಅಂತ ಹೇಳಿದ್ರು ಸರ್ ಮಳೆಗಾಲದಲ್ಲಿ. ಇವತ್ತು ನಾವು ಶಶಿ ಮೀಡಿಯಾವ್ರನ್ನ ಕರ್ಸಿದೀವಿ. ಇಲ್ಲಿ ಪಕ್ಕಕ್ಕೆ ಹಳ್ಳ ಇದೆ ನೋಡಿ ಸರ್, ಆ ಕಡೆ ತೋರಿಸಿದ್ರೆ ಹಳ್ಳ ಇದೆ. 2 ಸೈಕಲ್ ಬೀಳದೆ ಹಳ್ಳಕ್ಕೆ ಹೋಗ್ತಾವು. ನಾವು ಮುಳುಗಡೆ ಸಂತ್ರಸ್ತರಾಗಿರೋದ್ರಿಂದ 60 ವರ್ಷದಿಂದಲೂ ಒಂದು ಜಲ್ಲಿ ಹಾಕಿಲ್ಲ ಸರ್. ನಮ್ ಯಾರು ಯಡಿಯೂರಪ್ಪರ ಮಗ ಸಂಸದ ಆದ್ರು, ಈಗ ಹಾಲಿ ವಿಜೇಂದ್ರ ಅವರು ಶಾಸಕರು ಸರ್. ಶಿಕಾರಿಪುರ ತಾಲೂಕಿದು ಕಡೆ ಗ್ರಾಮ, ಒಂದು 150 ಮನೆಗಳಿದೆ. ಇಂಥ ಪರಿಸ್ಥಿತಿ ಇದೆ ಸರ್ ನಮ್ಮೂರು. ದಯವಿಟ್ಟು ಈಗ ನಾನು ಹೇಳ್ತಾ ಇರೋದಿಷ್ಟೇ, ದಯವಿಟ್ಟು ಈಗ ಹಾಲಿ ನಮ್ಮ ಇವರು MLAಗಳು, ಶಾಸಕರು ದಯವಿಟ್ಟು ನೋಡಲಿ. ವಿಜೇಂದ್ರರು ನೋಡಿಲ್ಲ ಸರ್. ಇನ್ನು ನಮ್ಮ ರಾಘವೇಂದ್ರ ಅವರು ಸಂಸದವರು ಇದೇ ರಸ್ತೆಯಲ್ಲಿ ತುಂಬಾ ಬಾರಿ ನಮ್ಮ ದೇವಸ್ಥಾನ ಬಂದಿದ್ದಾರೆ, ಆಶ್ವಾಸನೆ ಕೊಟ್ಟರು. ಇವತ್ತು ಸರ್ ಅದನ್ನ ಏನು ಅಂತ, ಎರೆಕೊಪ್ಪದ ಏನು ಅಂತ ಹೇಳಿ ನೋಡಿಲ್ಲ ಸರ್. ದಯವಿಟ್ಟು ಈಗಾದ್ರೂ ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್, ಗ್ರಾಮಸ್ಥರೆಲ್ಲ ಸೇರಿ. ಇದೆ ಸರ್, ಇದೇ ಪ್ರತಿನಿತ್ಯ ಇದೆ ಸರ್. ಶಾಲೆ ಮಕ್ಕಳದೇ ದೊಡ್ಡ ಕಷ್ಟ ಆಗಿದೆ. ಈಗ ಒಂದು 2 ತಿಂಗಳು ಶಾಲೆ ಮಕ್ಕಳು ಶಾಲೆಗೆ ಹೋಗಂಗಿಲ್ಲ ಸರ್. ಸರ್, ಇದು ಶಿಕಾರಿಪುರ ಮತ್ತು ಸಾಗರ ತಾಲೂಕಿನ ಅಟ್ಯಾಚ್ ಇರುವಂಥ ರಸ್ತೆ ಇದು. ಇದಕ್ಕೆ ಯಾವುದೇ ಸವಲತ್ತಿಲ್ಲ ನೋಡಿ. ಚರಂಡಿ ಪಕ್ಕದಲ್ಲಿ ಇರಬೇಕು, ನಡಗಾಗ್ಬಿಟ್ಟಿದೆ ನಮ್ಮಲ್ಲಿ. ಇದು ನಮ್ಮ ದುರದೃಷ್ಟ ಅಂತ ಹೇಳ್ಬೇಕು, ಅದೃಷ್ಟ ಅಂತ ಹೇಳ್ಬೇಕು ಗೊತ್ತಿಲ್ಲ. ಯಡಿಯೂರಪ್ಪನವ್ರು 4 ಸಲ ಮುಖ್ಯಮಂತ್ರಿಗಳು, ಅವ್ರ ಕ್ಷೇತ್ರ ಇದು. ಯಡಿಯೂರಪ್ಪನವ್ರ ಕ್ಷೇತ್ರ ಶಿಕಾರಿಪುರ ತಾಲೂಕಿದು. ವಿಜೇಂದ್ರರು ಈ ಸಲ MLA ಆಗಿದ್ದಾರೆ. ಅವ್ರ ಮುಖನೇ ನಾವು ನೋಡಿಲ್ಲ. ಯಾರಾದ್ರೂ ತೊಗೊಂಡೋಗಿ ಕೊಡೋಣ, ನಾವು ಅರ್ಜಿ ತೊಗೊಂಡೋಗಿ ಕೊಟ್ಟರೆ ಅಲ್ಲೊಬ್ರು ಇದ್ದಾರೆ, ಅವ್ರ ರೆಸ್ಟೆಂಟ್ ಒಬ್ರು, ಅವ್ರ ಹೆಸರು ಗುರುಮೂರ್ತ್ ಭಟ್ರು ಅಂತ. ಅವ್ರು ಯಾವ ಕಡೆ ಅರ್ಥಮ್ಮ ನೀವು ಅಂತ ಹಿಂಗೆ ನೋಡ್ತಾರೆ. ಕಾಂಗ್ರೆಸ್ನವರಾದರೆ ಪೆಂಡಿಂಗ್ ಇಟ್ಬಿಡೋದು, BJPಯವ್ರೆ ಮೂವ್ ಮಾಡೋದು. ಅದು ಐತೋ ಇಲ್ಲ ಗೊತ್ತಿಲ್ಲ, ಅಂತೂ ಕೆಲಸ ಆಗಲ್ಲ ಇಲ್ಲಿ. ನಾವು ಇನ್ನು ಎಲೆಕ್ಷನ್ನೇ ನಿರ್ಬಂಧ ಮಾಡ್ಬೇಕಂತ ಮಾಡಿಬಿಟ್ಟಿದ್ದೀವಿ. ನಮ್ಮ ಊರಿಗೆ ಓಟಿ ಕೇಳಕ್ಕೆ ಬಂದ್ರೆ ಅವರಿಗೆ ಕಲ್ಲು ತಗೊಂಡೆ ಹೊಡಿಬೇಕಂತ ತೀರ್ಮಾನ ಮಾಡ್ತಾ ಇದೀವಿ ನಾವು. ಓಟಿ ನಾವು ಬೇಕು, ನಮ್ಗೆ ಮೂಲ ಸೌಕರ್ಯ ಕೊಡೋಕೆ ಅವರಿಲ್ಲ.
ಇದಕ್ಕೇನ್ ಮಾಡೋಣ? ಸಣ್ಣ ಮಳೆ ಬಂದ್ರು ಸಣ್ಣ ಮಳೆ ಬಂದು ಶಾಲೆ ರಜೆ ಇದೆ ನಮ್ಮೂರಲ್ಲಿ ಶಾಲೆ ರಜೆ ನಾವೇ ಹಾಕ್ಸ್ಬೇಕಾಗಿತ್ತು ಪೋಷಕರು. ಜಿಲ್ಲಾಧಿಕಾರಿ ಹೇಳೋದಕ್ಕಿಂತ ಮುಂಚೆ ಆಸ್ಪತ್ರೆ ಕೆಲಸ ಆಂಬುಲೆನ್ಸ್ ಬರಪ್ಪ ಅಂದ್ರೆ ಫೋನ್ ಮಾಡಿದ್ರೆ ನಿಮ್ಮೂರು ರಸ್ತೆ ಸರಿ ಇಲ್ಲಪ್ಪ ಬರಕ್ಕಾಗಲ್ಲ ಅಂತ. ಸರ್ ನಾವು ಗ್ರಾಮಸ್ಥರು ಸೇರ್ಬಿಟ್ಟು ಎಲ್ಲಾರು 4 ಟ್ರ್ಯಾಕ್ಟರ್ ಓಡಿಸೋಣ ಅಂದ್ರೆ ಅರಣ್ಯ ಇಲಾಖೆ ಬರ್ತಾರೆ. ನೋಡಿ ನಮ್ ದುರಾದೃಷ್ಟ ನೋಡಿ, ಅರಣ್ಯ ಇಲಾಖೆರು ಬಿಡ್ತಾ ಇಲ್ಲ. ಸ್ಟೇಟ್ ಫಾರೆಸ್ಟ್ ಹೌದು, state forest ಅಂತ. ಯಾಕಂದ್ರೆ ನಾವು ಶರಾವತಿ ಸಂತ್ರಸ್ತ ಅಲ್ವಾ ಸರ್, ಅದಕ್ಕೆ ಬರ್ರಿ ಗ್ರಾಮ ಪಂಚಾಯತ್ ನೋಡಿ ಸರ್, ನಾವ್ ಇರಕ್ಕೆ ಶಿಕಾರಿಪುರ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಹೇಳ್ತಿದೆ, ನೀವೇನ್ ಬಿಡ್ರಪ್ಪ ಶಿಕಾರಿಪುರ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆರಾಮಾಗಿದ್ದೀರಿ ಅಂತ. ಇದು ಸರ್ ಇದು ತಿಪ್ಪೇಗುಂಡಿ ಹೆಂಗೈತಿ ರಸ್ತೆ ಅಂತ ಇಲ್ಲಿ ದಯವಿಟ್ಟು ಹೇಳ್ತಾ ಇದೀನಿ, ತಿಪ್ಪೇಗುಂಡಿ ತರ ಇದೆ ಇದು ರೋಡೇ ಇದು. ಎಷ್ಟು ಈ MLA ಸರ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ನಮ್ಮ ಹಾವಲ್ತನ ಗ್ರಾಮ ಪಂಚಾಯತ್ ಮೆಂಬರ್ ಅಂತೂ ಇಲ್ವೇ ಇಲ್ಲ ನಮ್ಮ ಊರಲ್ಲಿ. ಆ ತರ ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ. ಎಲ್ಲರೂ ರಾಜಕಾರಣಿಗಳಿಲ್ಲ ಏನಿಲ್ಲ. ಖಂಡನೆ ಸರ್ ಮತ್ತೊಂದು ವಿಷಯ, 62ನೇ ಸಾಲಿನಲ್ಲಿ ಬಂದು ನಾವು ವಾಸವಾಗಿದ್ದೀವಿ ಸರವತ್ತಿ ಮತ್ತು ಅಂಬ್ಲಿಗಳ ಜಲಾಶಯದಿಂದ. ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲಿ ತಿರುಗಿ ನೋಡಿದರೆ ಯಾರು ಇಲ್ಲ ಸರ್. ಇವತ್ತಿನಿಂದ ಬಂದಾರಲ್ಲ ನಾವು 60 ವರ್ಷ ಇದ್ರೆ ಯಜಮಾನರು. ಅವತ್ತು ಇವತ್ತಿಗೆ ನೋಡಿದರೆ ಯಾರು ಇಲ್ಲ ಸರ್. ಮತ್ತೊಂದು ಇಂಪಾರ್ಟೆಂಟ್ ಜಾಗ ಇಲ್ಲ, ಎಲ್ಲ ಅರಣ್ಯ ನಮಗೆ ಒಂದಿಷ್ಟು ದಪ್ಪ ಜಲ್ಲಿ ಹಾಕಿದ್ದಾರೆ ನೋಡಿ ಸರ್, ಪರಿಸ್ಥಿತಿ ಹೇಗಿದೆ ನೋಡಿ. ಅಂತ ಪೊಸಿಷನ್ ತಿಪ್ಪೇಗುಂಡಿ ತರ ನಾವು ಓಟ್ ಹಾಕ್ತೀವಿ ಗ್ರಾಮ ಪಂಚಾಯತ್ ಇನ್ನು ಮುಂದೆ ಬಹಳ ಇದೆ ಸರ್, ಆದ್ರೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಇಲ್ಲಿ. ಬರ್ರಕ್ಕ, ಬರ್ರಿ. ದಿನ 1-2 ಕಾರ್ ಅಥವಾ ಬೈಕ್ ಎಲ್ಲಾರು ಇಲ್ಲಿ ಬಿದ್ದಿರ್ತವೆ, ಎತ್ಕೊಂಡು ಹೋಗಕ್ ನಾವು ಟ್ಯಾಕ್ಟ್ರಿ ಇದೆ ಅದ್ರಲ್ಲಿ ಏನೇನೋ ಶಾಸಕರು ಒಂಚೂರು ಬಂದ್ ನೋಡಕ್ ಕೇಳಪ್ಪ. ಯಾರೋ ಒಬ್ರು ಕಾಯಿಲೆ ಬಿದ್ರೆ ಪೇಷಂಟ್ ಬಂದ್ರೆ ನಮ್ಮ ತಾಲೂಕಿನ ಶಾಸಕರಿಗೆ ನಿಜವಾದ ನಮ್ಮಲ್ಲಿ ಅಭಿಮಾನ ಇದ್ದು ಅವರಿಗೆ ಮುಂದಿನ ಜನಪ್ರತಿನಿಧಿಗಳೇ ಹೌದಾದ್ರೆ ಅವರು ಮರ್ಯಾದೆಯಿಂದ ನಮ್ಮೂರು ರಸ್ತೆ ಬಂದು ನೋಡ್ಬೇಕು, ಇದನ್ನ ದುರಸ್ತಿ ಮಾಡಿ ಕೊಡ್ಬೇಕು ಅವರು. ಇಲ್ಲ ಅಂದ್ರೆ ಅವ್ರಿಗೆ ಕಪ್ಪು ಬೋಟ ನೆಕ್ಸ್ಟ್ ಎಲೆಕ್ಷನ್ ಬಂದ ಕಪ್ಪು ಬೋಟ ತೋರಿಸ್ತೀವಿ, ಕಲ್ಲನ್ನೇ ಹೊಡಿತೀವಿ. ನಾವು ಎಲೆಕ್ಷನ್ ಮಾಡಲ್ಲ, ಅವ್ರಿಗೆ ಓಟೇ ಹಾಕಲ್ಲ. ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ನಾವು ಇದೇ ತರ ಇರ್ತೀವಿ, ಏನ್ ತೊಂದ್ರೆ ಇಲ್ಲ. ಸಂಸದರು ಹಾಲಿ 4 ಬಾರಿ ಬಂದಿದ್ದಾರೆ, ಇವತ್ತು ಕೂಡ ಅವರು ತಿರುಗಿ ನೋಡ್ಲಿಲ್ಲ. ಎದ್ಮೇಲೆ ತಿರುಗಿ ನೋಡಲ್ಲ ಅವರು. ಯಾರು ರಾಘವೇಂದ್ರ ಅವರು ಬಂದು ನೋಡಿದ್ದಾರೆ, ಅವರು ಮಾಡಿಲ್ಲ. ಸಂಸದರು ಇವರು ವಿಜಯೇಂದ್ರ ನೋಡಲ್ಲ ಬಿಡಿ, ನಾವು ಗೊತ್ತಿದೆ ಪರಿಸ್ಥಿತಿ ಏನು. ಅವ್ರು ನೋಡ್ದಾಗ ಓಟ್ ಹಾಕ್ಬಿಡಿ ಅವರಿಗೆ. ಹಾಲಿ 4 ಬಾರಿ ಮುಖ್ಯಮಂತ್ರಿಗಳಿದ್ದಾರೆ, 7 ಬಾರಿ ಶಾಸಕರು ಇದ್ದಾರೆ, ಅವರು ಸಮೇತ ಇಲ್ಲಿ ತಿರುಗಿ ನೋಡಿ. ಯಡಿಯೂರಪ್ಪ ಸಮೃದ್ಧಿ ಮಾಡಿದ ಅಂತಾರೆ. ಇಲ್ಲಿ ನೋಡಿದ್ರೆ ಇವ್ರು ಕ್ಷೇತ್ರದ ಹಣೆ ಬರ ಇಲ್ಲಿ ನೋಡಿ ಗೊತ್ತಾಗುತ್ತೆ. ತಿಪ್ಪೇಗುಂಡಿ ಆಗಿದೆ ಇಲ್ಲಿ. ರಾಮರಾಜ್ಯ ಅಂತ ಯಡಿಯೂರಪ್ಪನ ಹೇಳೋದು ಅಷ್ಟೇನೆ. ರಾಮರಾಜ್ ಇದೇ ರಾಮ. ಆಮೇಲೆ ಮತ್ತೊಂದು ರಾಮರಾಜ್ಯ ಸಾವು ಒಪ್ಪಿಗೆ ಅಷ್ಟೇನೆ. ಸಾವು ಹೊಚ್ಚಿಂದು ಭಾಷಣ ಮಾಡೋದು ಇಲ್ಲೇನು ಇಲ್ಲ ಸರ್, ಬರದಾಗಿ ಹೋಗಿತ್ತು. ಶಿಕಾರಿಪುರದಲ್ಲಿ ಜಮೀನು ಚರಂಡಿ ಇರುತ್ತಲ್ಲ ಸರ್, 1.5 ಅಡಿ ಆಳ ಚರಂಡಿಗೆ ಇದನ್ನ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದಾರೆ. ನಾವು ಅವ್ರ ಲೆಕ್ಕದಲ್ಲಿ ಮನುಷ್ಯರೇ ಅಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ಸರ್, ಕಾಡು ಪ್ರಾಣಿಗಳು ಅಂತ ಮಾಡಿದ್ದಾರೆ. ಓಟ್ ಹಾಕಿದ್ದೀವಿ, ಓಟ್ ಹಾಕ್ತಾನೆ ಬರ್ತಾ ಇದೀವಿ. ಯಡಿಯೂರಪ್ಪ ಅವ್ರ ಜೊತೆಗೂ ಯಡಿಯೂರಪ್ಪ ಅವರು ಆ ಜೀಪ್ನ ಬರೋರು ಸರ್, ಅವ್ರ ಹಿಂದೆ ನಾವು ಹಳೆ ಸೈಕಲ್ ತಗೊಂಡು ಹೋಗಿದ್ದೀವಿ. ನೀವು ಬರ್ರಿ, ಹಳೆ ಮಕ್ಕಳು ಕಳಿಸೋದು ಹೆಂಗೆ? ಸಣ್ಣ ಸಣ್ಣ ಮಕ್ಕಳು ನಮ್ಮ ಅಂತ ಕೇಳ್ಬರ್ರಿ. ಸಣ್ಣ ಮಕ್ಕಳು ಹೀಗೆ ಬರ್ರಿ. ಮಕ್ಕಳಿಗೆ ರಸ್ತೆಗೆ ಸಣ್ಣ ಮಕ್ಕಳು ಇವರೆಲ್ಲ ಯಾವ ಶಾಲೆ ಹೋಗೋದು? ಇಲ್ಲೇ ಶಾಲೆ ಇದೆಯಲ್ಲ ಸರ್ ಮುಂದೆ, ಸರ್ಕಾರಿ ಶಾಲೆ. ಸರ್ಕಾರಿ ಈ ಹುಡುಗರನ್ನ ಕಳ್ಸಕ್ ಆಗಲ್ಲ ಸರ್. ಆಕ್ಸಿಡೆಂಟ್ ಆಗದೆ ಇಲ್ಲಿ, ಆಕ್ಸಿಡೆಂಟ್ ಆಗದೆ ಇಲ್ಲಿ. ಮಕ್ಕಳು ಕಳಿಸಿ ಮನೆ ಕರ್ಕೊಂಡ್ಬರೋದು ಆಗ್ತಾನೆ ಇದೆ ಇಲ್ಲಿ. ಮಳೆ ಬಂದಾಗ ಯಾವುದೇ ಕಾರಣಕ್ಕೂ ಹೋಗ್ಲಿಕ್ಕೆ ಸಸಿ ನ್ಯೂಸ್ ಮೀಡಿಯಾದವ್ರು ನಿಮಗೆ ಕೊಡ್ತಾ ಇದೀವಿ. ಅವ್ರ ಮುಖಕ್ಕೆ ಹೊಡೆದಂಗೆ ಈ ಪ್ರಿಂಟ್ ಅವ್ರಿಗೆ ಕಳಿಸ್ಕೊಡಿ. MP-ಅವರಿಗೂ MLA-ರಿಗೂ ಎಲ್ಲರಿಗೂ ಹೋಗ್ಲಿ ಸರ್. ನಾವು ಮುಳುಗಡೆ ಸಂತ್ರಸ್ತರು ಅಂತ 60 ವರ್ಷಕ್ಕೂ ಮಾನವೀಯತೆ ಅಂತ ನೋಡಿ ಸರ್. ಇಲ್ಲಿ ಶಿಕಾರ್ಪುರದ ಆ ಕಡೆಗೆ ಒಂದು ಕೋಳಿ ಜಗಳಕ್ಕೂ ಮಾಧ್ಯಮದವರು ಬಂದು ಇದನ್ನ ಮಾಡ್ತಾರೆ. ನಾವ್ಯಾಕಂದ್ರೆ ನಮ್ಮ ಪ್ರಿಸ್ಟೇಜು ನಮ್ಮ ಇವರು ನಮ್ಮ MLA-ಗಳು ನಮ್ಮ ಸಂಸದರು ಅಂದು ನಮ್ಮ ಪರಿಸ್ಥಿತಿ ಈ ತರ ಬಂದಿದೆ. ದಯವಿಟ್ಟು ನಮ್ಮ ಸಂಸದರು ದಯವಿಟ್ಟು 10 ಬಾರಿ ನೋಡಿದ್ದಾರೆ, ನಮ್ಮನ್ನು ಸಹ ನೋಡಿದ್ದಾರೆ. ನಾವು 10 ವರ್ಷದಿಂದ ನಾವೇ ಇದ್ದೀವಿ, ನಮಗೆ ಕೊಟ್ಟಿರೋದು ಇದೆ ಸರ್ ಉಡುಗೊರೆ. ನಮ್ಮ ಸ್ವಂತಕ್ಕೆ ಯಾವ್ದು ಕೇಳಿಲ್ಲ ಸ್ವಾಮಿ, ನಾವು ನಮ್ಮ ಸ್ವಂತಕ್ಕೆ ಏನು ಕೇಳಿಲ್ಲ. ಇದೊಂದು ರಸ್ತೆ ಮಾಡ್ಕೊಡಿ ಅಂತ 100 ಅರ್ಜಿ ಕೊಟ್ಟಿದೀವಿ. ಸಣ್ಣ ಮಕ್ಕಳು ಕರ್ಕೋಬೇಕು ಬಹಳ ಕಷ್ಟ. ಒಂದು ಗರ್ಭಿಣಿ ಸ್ತ್ರೀಯರು ಬಂದ್ರು ಬಹಳ ಕಷ್ಟ ಸರ್. ಪೊಸಿಷನ್ ನಾವು ಕಾಡು ಮೃಗಗಳಿಗೂ ಕಡೆಯಾಗಿದ್ದವು ನಮ್ಮ MLA MP-ಅವ್ರ ಕಾಲದಾಗ. ನಾವು ಬಹಳ ಮಾಧ್ಯಮದವ್ರಿಗೆ ಕೆಲವು ಮಾಧ್ಯಮದವರು ಬರಲ್ಲ ಸರ್, ಸ್ಥಳೀಯ ಮಾಧ್ಯಮದವರು ಅಲ್ಲಿಗಲ್ಲಿ ಲಿಂಕ್. ಗ್ರಾಮ ಪಂಚಾಯತಿ MLA ಅಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ಸು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬೇರೆ ಆಲ್ರೆಡಿ BJP-ಯಲ್ಲಿ ಗುರುತಿಸಿಕೊಂಡು ಹೆಲ್ಮೆಟ್ ಆಗಿ 80 ಓಟಾಗಿ ಲೀಡ್ ಆಗಿ ಬಂದಂತ ಪರಿಸ್ಥಿತಿ. 5 ವರ್ಷ ಆದ್ರೂ ಈ ರೋಡ್ ಇಲ್ಲ.
ನೋಡಿ ಇದೊಂದು ಪಂಚಾಯತಿ ಜಲ್ಲಿ ಹಾಕ್ಸೋದು ಇದು ಗ್ರಾವೆಲ್ ಹಾಕ್ಸೋದು ಬಿಜೆಪಿ ಅಂತ ಘೋಷಣೆ ಬರ್ತಾರೆ. ಪಕ್ಷ ದೊಡ್ಡದು, ಇಲ್ಲಿ ನೋಡಿ ಜೀರೋ ಬರ್ತಾರೆ. ಇದನ್ನ ಯಾರು ಮಕ್ಕಳಿಗೆ ಯಾರು ಒಂದ್ ಬಾರಿ ಏನು ಹೋಗಿ ಕೇಳಿಯಾರೋ ಬಿಟ್ಟಿಯಾರೋ ನಮಗಂತೂ ದೇವರೇ ಗೊತ್ತಿಲ್ಲ. ಒಂದು ಬಾರಿ ಹೋಗಿ ಕೇಳಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ದಯವಿಟ್ಟು ಇವಾಗ ಇಷ್ಟೇ ಸರ್, ಲಾಸ್ಟ್ ಫೈನಲ್ ನಾವು ಇವರಿಗೆ ಎಮ್ ಎಲ್ ಎರಿಗೆ ನಮ್ಮ ಶಾಸಕರಿಗೆ ಹೇಳ್ತಾ ಇರೋದು, ಅವ್ರು ಒಂದ್ಸರಿ ಸ್ಪಾಟ್ ವಿಸಿಟ್ ಮಾಡ್ಲಿ. ಮೋಸ್ಟ್ಲಿ ಅವರಿಗೆ ವಿಷಯನೇ ಗೊತ್ತಿಲ್ಲ ಅನ್ನಿಸ್ತದೆ. ಹೊರಗಡೆಗೆಲ್ಲ ಅವ್ರು ನಿಮ್ಮನ್ನ ಕೇಳಿದೀವಿ, ವಿಷಯನೇ ಗೊತ್ತಿಲ್ಲ ಅನ್ನಿಸ್ತದೆ. ದಯವಿಟ್ಟು ಈ ರಸ್ತೆ ಬಂದು ನೋಡಿ. 5 ಬಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಶಿಕಾರಿಪುರ ತಾಲೂಕು ಎರೆಕೊಪ್ಪ ಸರ್ವೋತ್ತಮ ಅಂತ ಹೇಳಿ. ನಾವು ಅರ್ಶಿಣಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತೀವಿ. ಹಾಗೆಯೇ ನಾವು ಮೂಲ ಮುಳುಗಡೆ ಸಂತ್ರಸ್ತರು, ಶರಾವತಿ ಮುಳುಗಡೆ ಸಂತ್ರಸ್ತರು. ಈಗೇನು ಶರಾವತಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದು ಆದೇಶವನ್ನು ಹೊರಡಿಸಿತು. ಶರಾವತಿ ಮೂಲ ಸಂತ್ರಸ್ತರಿಗೆ ಭೂಮಿಯನ್ನು ಕೊಡಬೇಕು. ಈಗೇನು ರಾಜ್ಯ ಕಾರ್ಯದರ್ಶಿಯವರು ಹಾಗೆಯೇ ಕೇಂದ್ರ ಕಾರ್ಯದರ್ಶಿಯವರು ಮಾತಾಡಿ ಅದನ್ನು ಸರಿ ಮಾಡಿ ಏನು ಕೊಡಬೇಕು ಭೂಮಿ ಅಂತಕ್ಕಂಥದ್ದು ಒಂದು ಇತ್ತು. ಹಾಗೆಯೇ ಅದೇ ರೀತಿ ಈಗೇನು ಏಪ್ರಿಲ್ 25ನೇ ತಾರೀಕು ನಮ್ಮೂರಲ್ಲಿ ಒಂದು ಸರ್ವೆ ಕಾರ್ಯ ಆಗಿತ್ತು. ಅಲ್ಲಿ ಆ ಕಾರ್ಯದಲ್ಲಿ ಏನು ಎರೆಕೊಪ್ಪ, ಗೊಬ್ಬರಹೊಂಡ ಹಾಗೂ ಮತ್ತು ನಮ್ಮ ಸಾಗರ ತಾಲೂಕಿನ ಲಾಸ್ಟ್ ಬಾರ್ಡಲ್ಲಿರ್ತಕ್ಕಂಥ ಹಿರಿಯರ್ಕ ವ್ಯಾಪ್ತಿಲಿ ಸೇರ್ತಿರ್ತಕ್ಕಂಥ ಕಲ್ಲೊಡ್ಡು ಗ್ರಾಮಕ್ಕೆ ಇಲ್ಲಿ ಎಲ್ಲರೂ ಮೂಲ ಸಂತ್ರಸ್ತರೆ. ಎಲ್ಲ RTCಗಳಿದ್ದಾವೆ. ಆಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ತಾಲೂಕು ತಹಸೀಲ್ದಾರ್ಗಳಿಗೂ ಮನವಿ ಕೊಟ್ಟಿದ್ವಿ. ಎಲ್ಲರದು RTCಗಳಿದೆ. ಇದ್ದರೂ ಕೂಡ ಈ ಸರ್ವೆಗಳನ್ನು ಬಿಟ್ಟು ಮಾಡಿದ್ದಾರೆ. ಯಾಕೆ ಅಂತಂದರೆ ಈ ಮೂಲ ಸಂತ್ರಸ್ತನ ಬಿಟ್ಟು ಸರ್ವೆ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಈಗ ಒಂದು 3 ತಿಂಗಳಿಂದನೂ ನಾವು ಓಡಾಡ್ತಾ ಇದ್ದೀವಿ, ಕೊಟ್ಟಿದ್ದೀವಿ. ಇನ್ನು ಇದುವರೆಗೂ ಕೂಡ ಯಾವುದೇ ಒಂದು ಇದಾಗಿಲ್ಲ. ಹಾಗೆಯೇ ಈ ಒಂದು ಎರೆಕೊಪ್ಪ ಗ್ರಾಮಕ್ಕೆ ಮತ್ತು ಗೊಬ್ಬರಹೊಂಡ ಮತ್ತು ಏನು ಕಲ್ಲೊಡ್ಡು ವ್ಯಾಪ್ತಿಯಲ್ಲಿದೆ, ಇಲ್ಲಿ ಸರಿಯಾದ ರೀತಿಯಾದಂಥ ಒಂದು ರಸ್ತೆ ವ್ಯವಸ್ಥೆಯೂ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಯಾವುದೇ MLA ಆಗಲಿ MP ಆಗಲಿ ಇಲ್ಲಿಂದ ಗೆಲ್ತಾರೆ ಹೊರತು ಯಾವುದೇ ರೀತಿಯಾಗಿ ನಮ್ಮ ಕಡೆ ಗಮನ ಹಾಕಿಲ್ಲ. ಏನಾಗಿದೆ ಅಂತ ಈಗ ಹಾಲಿ MP ಅವರಿದ್ದಾರೆ. ಹಾಗೆಯೇ MP ಅವರು ಅಂದರೆ BY ರಾಘವೇಂದ್ರ ಅವರು. ಹಾಗೆಯೇ ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷರಿದ್ದಾರೆ ವಿಜೇಂದ್ರ ಅವರು ಕೂಡ ಇದಿಲ್ಲ. ಹಾಗೆಯೇ ಯಡಿಯೂರಪ್ಪರು 7 ಬಾರಿ ಶಾಸಕರಾದರು, 4 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಈ ಒಂದು ಎರೆಕೊಪ್ಪದ ಮೇಲ್ಭಾಗದಲ್ಲಿ ಏನಿದೆ ಗೊಬ್ಬರಹೊಂಡ ಮತ್ತು ಕಲ್ಲೊಡ್ಡು ವ್ಯಾಪ್ತಿಯಲ್ಲಿ ಯಾವುದೇ ಇನ್ನೂ ಕೂಡ ಗಮನಾರ್ಹ ಇದೆ. ನಾವು ಇನ್ನೂ ಕೂಡ ಯಾವುದೇ ಸೌಕರ್ಯ ಇಲ್ಲದೆ, ರೋಡಿನ ವ್ಯವಸ್ಥೆ ಇಲ್ಲದೆ ಮಕ್ಕಳಿಗೆ ತುಂಬ ಒಂದು ತೊಂದರೆ ಆಗ್ತಾಯಿದೆ. ಯಾವುದೇ ವಾಹನಗಳು ಬರೋದಿಲ್ಲ. ಇದನ್ನು ನಾವು 10 ಬಾರಿ ಅವರಿಗೆ ಹೋಗಿ ಮನವಿ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿಯಾದಂಥ ಒಂದು ಇದಾಗಿಲ್ಲ. ಹಾಗೆಯೇ ಈ ಒಂದು ಶರಾವತಿ ಬಗ್ಗೆಯೂ ಕೂಡ ವಿಜೇಂದ್ರ ಅವರ ಕಚೇರಿಗೆ ಹೋಗಿ ನಾವು ಮನವಿಯನ್ನು ಕೊಟ್ಟಿವಿ. ಅದು ಕೂಡ ಯಾವುದೇ ರೀತಿಯಾದಂಥ ನಮಗಿನ್ನೂ ಪ್ರತಿಕ್ರಿಯೆ ಬಂದಿಲ್ಲ. ಇದನ್ನು ಈಗೇನು ಅಧಿಕಾರಿಗಳಿದ್ದಾರೆ ಇದನ್ನು ಶೀಘ್ರವಾಗಿ ಬಗೆಹರಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಬರ್ತಾರೆ, ಮಾತಾಡ್ಬೇಡ್ರ ಸರ್. ನಾವು ಕೃಷ್ಣಪ್ಪ ಅಂತ ಎರೆಕೊಪ್ಪ ಗ್ರಾಮ, ಅರ್ಶಿಣಗೇರಿ ಗ್ರಾಮ ಪಂಚಾಯತ್, ಶಿಕಾರಿಪುರ ತಾಲೂಕಿನವರು. ಮೂಲತಃ ನಾವು ಶರಾವತಿ ನಿರಾಶ್ರಿತರು. ಆದರೆ ನಮಗೆ ಶರಾವತಿ ನಿರಾಶ್ರಿತರಾಗಿ 1962ರಲ್ಲೇ ನಾವು ಇಲ್ಲಿಗೆ ಬಂದಿದ್ದೀವಿ. ಆದರೆ ನಮಗೆ ಶರಾವತಿ ಜಮೀನನ್ನು ಯಾವುದೇ ಜಮೀನ ಪೋಡಿ ಇರ್ಬೋದು, ದುರಸ್ತಿ ಇರ್ಬೋದು, ಯಾವುದೂ ಮಾಡಿಕೊಟ್ಟಿಲ್ಲ. ಹೆಚ್ಚುವರಿಯಾಗಿ ನಮ್ಮ ತಾಲೂಕಿನ MLA ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ES ಇರ್ಬೋದು, ಎಲ್ಲರಿಗೂ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಈಗಾಗಲೇ. ಆದರೂ ಕೂಡ ಅವ್ರು ಯಾವುದೇ ರೀತಿ ಸ್ಪಂದನೆ ಇಲ್ಲ ನಮ್ಮಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಅರ್ಧ ಈಗ ಸರ್ವೆ ಆಗಿಬಿಟ್ಟಿದೆ. ಸರ್ವೆ ನಂಬರ್ 101ರಲ್ಲಿ ಆಗಿದೆ. ಆದರೆ ನಮ್ಮ ಸರ್ವೆ ನಂಬರೇ ಚೇಂಜ್ ಆಗಿಬಿಟ್ಟಿದೆ. ಅದು ನಾವು ಯಾವುದೇ ರೀತಿ ಈಗ ನಾವು ಆಲ್ರೆಡಿ ಇರೋದು ಸರ್ವೆ ನಂಬರ್ 101ರಲ್ಲಿ ಅರ್ಶಿಣಗೇರಿ ಗ್ರಾಮ ಅಂಜನಾಪುರ ಹೋಬಳಿಯಲ್ಲಿ ಇದ್ದೀವಿ ನಾವೀಗ. ಅದು ತಪ್ಪಾಗಿ ಆವಾಗಿನ ಸರ್ವೇರ್ ಮಾಡಿ ಈಗ ಎರೆಕೊಪ್ಪ ಗ್ರಾಮ ನಿಮ್ಮದು ಅಂತೇಳಿ ಅರ್ಧ ಅಳ್ಕೊಂಡು ಹೋಗಿದ್ದಾರೆ. ಅದು ಈಗ ಯಾವುದೇ ರೀತಿ ಗಣನೆಗೆ ಬರ್ತಾ ಇಲ್ಲ ಇದೀಗ. ಅದನ್ನು ನಮ್ಮದು ಎಲ್ಲದೂ ನಮ್ಮ ಮೂಲಭೂತ ಖಾತೆ ಇದ್ದರೂ ಕೂಡ ಇದು ಕೈ ಬಿಟ್ಟು ಹೋಗಿದೆ ನಮ್ಮದು. ಅದನ್ನು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಜಿಲ್ಲಾಧಿಕಾರಿ ನಮಗೆ ಇದನ್ನ ಕನ್ಫರ್ಮ್ ಮಾಡಿ ಕೊಡಬೇಕು, ನಮ್ಮನ್ನು ಬಿಟ್ಟು ಹೋದಂಥ ಜಾಗನ ಅಳಿಸಿಕೊಡ್ಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಎಷ್ಟು ಸಂದರ್ಭದಲ್ಲಿ. ನನ್ನ ಹೆಸರು ಅಣ್ಣಪ್ಪ ಎರೆಕೊಪ್ಪ, ಶಿಕಾರಿಪುರ ತಾಲೂಕು. ನಾವು ಶರಾವತಿ ಸಂತ್ರಸ್ತರ ಪಟ್ಟಿಗೆ ಸೇರಿರುವಂಥ ಮುಳುಗಡೆ ಸಂತ್ರಸ್ತರು.
ಇಲ್ಲಿ 61-62ನೇ ಸಾಲಿನಲ್ಲಿ ನಮ್ಮ ತಂದೆಯವರಾದ ಎಲ್ಲ ನಮ್ಮ ಕುಟುಂಬ ಏನು ಬಂದಿದ್ದಾರೆ 60-70 ಕುಟುಂಬಗಳು ಬಂದಿದ್ದಾವೆ. ರಾತ್ರೋರಾತ್ರಿ ತಂದು ಟಿಪ್ಪರ್ ಮೇಲೆ ಇಳಿಸಿ ಹೋಗಿದ್ದು ನಮ್ಮ ತಂದೆಯವರು ಹೇಳ್ತಿರೋವಂಥ ಮಾತು. ಅಂದಿನಿಂದ ಇಂದಿನವರೆಗೂ ಇಲ್ಲಿ ಏನಾಗಿದೆ ಏನು ಹೋಗಿದೆ ಅಂತ ಬಿಟ್ಟಿಲ್ಲ. ಇನ್ನೊಂದು ಮಹತ್ವದ ವಿಷಯ ಹೇಳ್ಬೇಕಂದ್ರೆ ಇಡೀ ನಮ್ಮ ಎರೆಕೊಪ್ಪ ಗ್ರಾಮನ ಇಡೀ ಸರ್ವೆ ನಂಬರ್ 1 ಅಂತೇಳಿ ಇವತ್ತು RTCಯಲ್ಲಿದೆ. ಇವಾಗ ಹೊಸ GPS ಗೂಗಲ್ ಸಿಸ್ಟಮ್ ಇದರಲ್ಲಿ ಸರ್ವೆ ನಂಬರ್ 101, 102 ಅಂತ ಹೇಳಿ ಬಂದು ನಮಗೆ ತುಂಬ ತೊಂದರೆ ಆಗಿದೆ. ಇಲ್ಲಿ ಗೊಬ್ಬರೊಂಡ ಕಲ್ಲೊಡ್ಡು ಎರೆಕೊಪ್ಪ ಎಲ್ಲ ಸರ್ವೆ ನಂಬರ್ 101/567 ಅಂತ ಕೊಟ್ಟಿದ್ದರು. ಇವತ್ತು ರೈತರು ಅದನ್ನೇ ಉಳುಮೆ ಮಾಡ್ಕೊಂಡು 1.5 ಎಕರೆ 2 ಎಕರೆ ಕೊಟ್ಟಿರೋಂಥ ಜಾಗನ ಉಳುಮೆ ಮಾಡ್ಕೊಂಡಿದ್ದಾರೆ. ಮತ್ತು ಒತ್ತುವರಿ ಎಲ್ಲೂ ಮಾಡೋಕ್ಕಾಗಿಲ್ಲ, ಸತತವಾದ ಕಾಡಿದು. ಆದರೆ ಈ ಸರ್ವೆ ನಂಬರ್ 1 ಅಂತೇಳಿ RTC ಇರೋಂಥ ಜಮೀನು ಅಷ್ಟು ಬಿಟ್ಟು ಇವತ್ತು ಸರ್ಕಾರದ ಈ ಪ್ರಸ್ತಾಪನೆಯಲ್ಲಿ 83 ಎಕರೆ 35 ಗುಂಟೆ 83 ಎಕರೆನ 91 ಎಕರೆನ ಸರ್ವೆ ಮಾಡಿ ಹೋಗಿದೆ. ಈಗ ಅದಕ್ಕೆ ಮೇಲ್ಭಾಗದಲ್ಲೆಲ್ಲ 101, 102 ಅಂತಾರೆ. ಅದು ಈಗ ಹೊಸದಾಗಿ ಬಂದಿರೋವಂಥದ್ದು. ನಮಗೆ ಹಿಂದೆ ಕೊಟ್ಟಿರುವಂಥದ್ದು ಸರ್ವೆ ನಂಬರ್ 1ರಲ್ಲಿ ಕೊಟ್ಟಿದ್ದರು. ಈಗ ಇಷ್ಟೇ ಜನ ಅಂತೇಳಿ ಒಂದನೇ ಸರ್ವೆ ಆಗಿದೆ. ಅದಕ್ಕೋಸ್ಕರ ನಾವು ಎಲ್ಲ ಗ್ರಾಮದಲ್ಲೂ ಇದೇ ಥರ ಇದೆ. ನಾವು ಅದಕ್ಕೋಸ್ಕರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ನಮೀಗ ಪಾಣಿ ಇದ್ರೂ ನಮ್ಮದು ಸ್ಟೇಟ್ ಫಾರೆಸ್ಟ್ ಅಂತ ಇದೆ, ಅದು ಯಾವುದು ಯಥಾರ್ಥ ಆಗಿಲ್ಲ. ಸರ್ಕಾರ ಈಗ ಅದನ್ನು ನಾವು ಎಷ್ಟು ಹೇಳಿದ್ರು ರೈತರು ಹೇಳಿದ್ರು ಗಮನಕ್ಕೆ ತಗೊಳ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ರಸ್ತೆ ಅಭಿವೃದ್ಧಿ ಅಂತೂ 61-67ನೇ ಸಾಲಿನಿಂದ ಕೊಂಚತ್ತು ಅಭಿವೃದ್ಧಿನೇ ಕಂಡಿಲ್ಲ. ಈ ಒಂದು ಗ್ರಾಮದಲ್ಲಿ 150 ಮನೆಗಳಿದ್ದು ಶಿಕಾರಿಪುರ ತಾಲೂಕಿನಲ್ಲೇ ಇದ್ದು ಇವತ್ತು ಯಡಿಯೂರಪ್ಪನವರು 3 ಬಾರಿ ಮುಖ್ಯಮಂತ್ರಿ ಆದರು. ಅವ್ರಿಗೂ ಮನವಿ ಸಲ್ಲಿಸ್ತೀವಿ. ಅವ್ರ ಮಗ ವಿಜೇಂದ್ರ ಅವರು ಸಂಸದರಾದರೆ 2 ಬಾರಿ, ಅವರಿಗೂ ಮನವಿ ಸಲ್ಲಿಸ್ತೀವಿ. ಈಗ ವಿಜೇಂದ್ರ ಅವರು ಶಾಸಕರಾಗಿದ್ದಾರೆ, ಅವರು ಗಮನಕ್ಕೂ ತಿಳಿಸಿದ್ದೀವಿ. ಇವತ್ತಿಗೂ ಅವರು ಗೆದ್ದು ಅವರು ಶಾಸಕರಾದ ಮೇಲೆ ಇವತ್ತಿಗೂ ಈ ಎರೆಕೊಪ್ಪ ಗ್ರಾಮ ಹೇಗಿದೆ ಅಂತಲೂ ನೋಡಿಲ್ಲ. ದಯವಿಟ್ಟು ಈಗಾದ್ರೂ ದಯವಿಟ್ಟು ಅವರು ಇದನ್ನು ಮಾಡಿ ಒಂದು ರಸ್ತೆ ಅಭಿವೃದ್ಧಿ ಅನ್ನು ದಯವಿಟ್ಟು ಮಾಡಿಸ್ಕೊಡೋಕ್ಕಾಗಿ ಅವರಲ್ಲಿ ನಾವು ವಿನಂತಿ ಮಾಡ್ತೀವಿ. ಯಾಕಂದರೆ 10 ಬಾರಿ ಅರ್ಜಿ ಕೊಟ್ಟಿದ್ದೀವಿ. ದಯವಿಟ್ಟು ಇದೊಂದು ಗ್ರಾಮಕ್ಕೆ ಇದೊಂದು 3 ಕಿಲೋಮೀಟ್ರು ರಸ್ತೆ ಅವರು ಎಲ್ಲರಿಗೂ ಗೊತ್ತಿದೆ, ನೋಡಿದ್ದಾರೆ. ರಾಘವೇಂದ್ರ ಸರ್ ನೋಡಿದ್ದಾರೆ, ಯಡಿಯೂರಪ್ಪಾಜಿ ಅವರು ನೋಡಿದ್ದಾರೆ. ಅವ್ರಿಗೆ ಏನು ಆಗಿದೆಯೋ ಏನೇ ಇದೋ ನಮ್ಮಿಂದ ಏನು ತೊಂದರೆ ಇದು ಗೊತ್ತಿಲ್ಲ. ಅದು ಯಾವುದು ಬಿಟ್ಟು ನಾವು ಪಕ್ಷಾತೀತವಾಗಿ ಹೇಳಬೇಕಂತಂದರೆ ದಯವಿಟ್ಟು ಅವರು ನಮಗೆ ಈ ರಸ್ತೆ ಮಾರ್ಗವನ್ನು ದಯವಿಟ್ಟು ಮಾಡಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ 5 ಕಿಲೋಮೀಟ್ರು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ದಿವಸಕ್ಕೆ ಈಗ ಕೆಲವು ಮಕ್ಕಳು ಶಾಲೆ ಬ್ಯಾಗಲ್ಲೇ ಬಟ್ಟೆ ತಗೊಂಡು ಹೋಗೋಂಥ ಸ್ಥಿತಿ ಬಂದುಬಿಟ್ಟಿದೆ. ದಯವಿಟ್ಟು ಇದನ್ನೊಂದು ಸ್ವಲ್ಪ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೊಂದು ದಯವಿಟ್ಟು ಒಂದು ಮಾಡಿಕೊಡ್ಬೇಕಂತೇಳಿ ನಾನು ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ತಾಯಿದ್ದೀನಿ. ಸರಿನಾ? ಸಾಗರ ತಾಲೂಕು ಕಲ್ಲೊಡ್ಡು ಗ್ರಾಮ, ಅಲ್ಲಿ ಹಿರಿಯರ್ಕರ ಗ್ರಾಮ, ಕಲ್ಲೊಡ್ಡು ವಾಸಿ ವೆಂಕಟೇಶ್ ಅಂತ ನನ್ನ ಹೆಸರು. ನಾವು ಮೂಲ ಶರಾವತಿ ಸಂತ್ರಸ್ತರು. 1961-62ರಲ್ಲಿ ನಾವೆಲ್ಲದನ್ನು ದೇಶ ಬೆಳಕಿಗೋಸ್ಕರ ಅದನ್ನೆಲ್ಲ ತ್ಯಾಗ ಮಾಡಿ ಆ ಭೂಮಿಯನ್ನು ನಾವು ಬಿಟ್ಟು ಬಂದಿದ್ದೀವಿ. ಬಿಟ್ಟು ಬಂದಂತರಿ ನಮ್ಮ ಪೂಜರು ಏನಿದ್ರು ಅವರು ಅಂದರೆ ಅವ್ರಿಗೆ ಯಾವುದೇ ಒಂದು ತಿಳುವಳಿಕೆ ಇರಲ್ಲ, ವಿದ್ಯಾಭ್ಯಾಸನೂ ಕಡಿಮೆ ಇತ್ತು ಅವರಿಗೆ. ಆ ಕಾರಣ ಅವ್ರನ್ನ ತಗೊಬಂದು ಒಂದು ಲಾರಿಯಲ್ಲಿ ತುಂಬಿಕೆ ಬಂದು ಅವ್ರನ್ನ ಎಲ್ಲೋ ಕಣ್ಣು ಕಾಣಿಲ್ದಂಗೆ ತಂದು ಈ ಜಾಗದಲ್ಲಿ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಫಾರೆಸ್ಟ್ ಅಂತಲೂ ಗೊತ್ತಿಲ್ಲ, ರೇವಣಿ ಜಾಗ ಅಂತಲೂ ಗೊತ್ತಿಲ್ಲ, ಗೋಮಳ ಅಂತಲೂ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಈ ಪರಿಶೀಲನೆ ಮಾಡಿದಾಗ ನಮಗೆ ಕರಡಿಬೆಟ್ಟ ಮನಜಂಗ್ಲಿ ಟೇಸ್ಟ್ ಫಾರೆಸ್ಟ್ ಅಂತಲೇ ತೋರಿಸ್ತಾ ಇದ್ದಾರೆ. ಅಧಿಕಾರಿಗಳೆಲ್ಲ ಹೇಳ್ತಾ ಇದ್ದಾರೆ. ಇತ್ತೀಚಿನ ಸರ್ವೆ ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಬಂತು, ಶರಾವತಿ ಸಂತ್ರಸ್ತರಿಗೆ ಮೂಲ ಸಂತ್ರಸ್ತರನ್ನು ಹುಡುಕಿ ಅವರಿಗೆ ಖಾತೆ ಪಾಣಿಯನ್ನು ಮಾಡಿಸಿ ಅಲ್ಲಿ ಚೆಕ್ಬಂದಿಯನ್ನು ಮಾಡಿಸ್ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಅದಕ್ಕೇನಾಗಿದೆ ಅಂದರೆ ಅವ್ರು ತಂದು ಬಿಟ್ಟಿರೋದು ಎಲ್ಲೋ ಜಾಗ, ಅದು ನಕ್ಷೆ ಇರೋದು ಎಲ್ಲೋ. ಈಗ ನೋಡಿರಿ, ಈಗ ಈ ಸರ್ವೆ ನಂಬರ್ 1ರಲ್ಲಿ ಎರೆಕೊಪ್ಪ ಗ್ರಾಮದಲ್ಲಿ 1ನೇ ಸರ್ವೆ ನಂಬರ್ ಏನಾಗಿದೆ ಅಂದರೆ ಇಡೀ ಕಾಡಲ್ಲಿ ಹೋಗಿದೆ. ಅದು ಇಲ್ಲೇನೋ ಮೂಲ ಸಂತ್ರಸ್ತರು ಇಲ್ಲಿದ್ದಾರೆ, ಎಲ್ಲೇ ಹೋದರೂ ಅದು ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ಏನಂದರೆ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡೋದಂದರೆ, ನೋಡಿ ಶಿಕಾರಿಪುರ ತಾಲೂಕಲ್ಲಿ 2 ಜನ ಇದ್ದಾರೆ. ನಮ್ಮ BY ರಾಘವೇಂದ್ರ MP ಅವರು ಇದ್ದಾರೆ, ಅಲ್ಲಿಂದ ಶಾಸಕರಾದಂಥ ವಿಜೇಂದ್ರ ಅವರು ಇದ್ದಾರೆ, ಅವ್ರ ಜಿಲ್ಲಾ ಅಧ್ಯಕ್ಷರು, ಅವ್ರ ಗಮನಕ್ಕೂ ನಾವು ಕೊಟ್ಟಿದ್ದೀವಿ. ಹೇಳ್ತೀನಿ ಕೊಟ್ಟಿದ್ದಾರೆ. ಅಲ್ಲ, ರಾಜ್ಯದ ಅಧ್ಯಕ್ಷರು ಅವ್ರ ಗಮನಕ್ಕೂ ಕೊಟ್ಟಿದ್ದೀವಿ, MP ಅವ್ರ ಗಮನಕ್ಕೆ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರು ಮಧು ಬಂಗಾರಪ್ಪನವರು ಇದ್ದಾರೆ, ಅವ್ರ ಗಮನಕ್ಕೂ ತಗೊಬಂದೀವಿ. ಹಾಗೆ DC ಅವ್ರ ಗಮನಕ್ಕೂ ತಗೊಬಂದೀವಿ. ಯಾವುದೇ ನಾವು ಗಮನ ತಹಸೀಲ್ದಾರಿಗೆ ತಗೊಬಂದೀವಿ, ACಗೆ ತಗೊಬಂದೀವಿ. ಯಾವುದೇ ಒಂದು ಗಮನಕ್ಕೆ ತಗೊಬಂದರೂ ಸಹ ಇವತ್ತಿಗೂ ನಮ್ಮನ್ನ ಇಲ್ಲಿ ಬಂದು ಯಾರೂ ಕೇಳೋಂಥ ಸ್ಥಿತಿಲಿಲ್ಲ. ನಾವು ಯಾಕೆ ಕಳಿಸಿದ್ದೀವಿ ಹೇಳ್ರಿ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಯಾಕೆ ಅಂದರೆ ನಮ್ಮ ಕಷ್ಟ ಸುಖಕ್ಕೆ ನೀವು ಭಾಗಿಯಾಗ್ತಾರಂತಲೇ ನಾವು ಕಳಿಸಿರೋದು.
ನೀವೀಗಾಗಲೇ 2.5 ವರ್ಷ ಕಳೆದಿದ್ರಿ. ಬಿ ಜೆ ಪಿಯವ್ರ ಮೇಲೆ ಕಾಂಗ್ರೆಸ್ನವ್ರು ಹೇಳೋದು, ಕಾಂಗ್ರೆಸ್ನಲ್ಲಿ ಬಿ ಜೆ ಪಿ ಹೇಳೋದು ಅಲ್ಲ ಇದೆ. ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ರಿ ನೀವು. ನಮ್ಮ ಉಸ್ತುವಾರಿ ಮಂತ್ರಿ ಹೇಳೋದು ಇಷ್ಟೇ, ನಮ್ಮ ಕಷ್ಟವನ್ನು ನಿಮಗೆಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಜನಕ್ಕೂ ನಿಮ್ಗೆ ಗೊತ್ತಿದೆ. ಮುಳುಗಡೆ ಸಂತ್ರಸ್ತ್ರದ್ದು ಏನು ಕಷ್ಟ, ಅವ್ರದ್ದು ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಮನವರಿಕೆ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ನಮ್ಮದಷ್ಟು ಏನು ನಮ್ಗೆ ಕಷ್ಟ ಸುಖಗಳನ್ನು ನೀವು ನಿಭಾಯಿಸಿ ಕೊಡಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಈಗ ನಮ್ಮ ಈ ಯೋಚನೆಯನ್ನು, ನಮ್ಮ ತೊಂದರೆಯನ್ನು ಆಲೋಚನೆ ಮಾಡಿಕೊಂಡು ನಾವು ಬರೋಕ್ಕೆ ಹೇಳಿ ನಾವು ಕರೆದಾಗ ನಮ್ಮ ಶಶಿ ಧ್ವನಿ ನ್ಯೂಸ್ನವ್ರು ಬಂದಿದ್ದಾರೆ. ಅವರಿಂದ ಏನಾರು ಒಳ್ಳೆಯದಾಗುತ್ತೆ ಅಂತ ನಾವು ಆಸೆಯಿಂದ ಇದು ಮಾಡ್ತಾಯಿದ್ದೀವಿ. ಈ ನಮ್ಮ ರಾಜ್ಯದಾಗೆ ಯಾವ ರಾಜಕಾರಣಿನೂ ಒಳ್ಳೆಯ ವ್ಯಕ್ತಿ ಅಲ್ಲ ಅನ್ನೋ ಸಂದೇಶವನ್ನು ಸಲ್ಲಿಸ್ಬಿಟ್ಟಾರೆ. ಈಗ ನಾವು ಇಲ್ಲಿ ಇಷ್ಟು 60 ಹೆಚ್ಚು ಕಡಿಮೆ 1961ರಲ್ಲಿ ನಮ್ಮ ಅಜ್ಜಾರು ಬಂದಿರೋದು ಈ ಊರಿಗೆ. ಈ ಊರಿನಾಗೆ ಇಷ್ಟೊಂದು ಜಮೀನು ಮನೆ ಎಲ್ಲ ಕೊಟ್ಟು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಜಮೀನು ಅವರೇ ಕೊಟ್ಟಿರೋದು, ಖಾತೆನೂ ಮಾಡಿಕೊಟ್ಟಿದ್ದಾರೆ ಆವಾಗಲೇ. ಆದರೆ ಅದಕ್ಕೆ ಏನೂ ಅರ್ಥ ಇಲ್ಲ, ಆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ನಾವಿಲ್ಲಿ ಮಕ್ಕಳು ಇವತ್ತು ಎಲ್ಲ ನಮಗೆ ಗೊತ್ತಾದ್ಮೇಲೆ ನಾವು ಈಗ ನೋಡ್ತಾ ಇದ್ದೀವಿ. ಆಮೇಲೆ ಈಗ ಮಾಡಿಕೊಡೋಕ್ಕೆ ಅವರು ತಯಾರಿಲ್ಲ. ನಾವು ಮಾಡಿ ಎಷ್ಟು ಓಡಾಡಿ ಏನು ಪ್ರಯೋಜನ? ಅವತ್ತು ರಾತ್ರಿ ತಂದು ಇಲ್ಲಿ ಕಾಡ ಒಳಗೆ ಬಿಟ್ಟು ನಮ್ಮ ಅಜ್ಜರನ್ನು ಬಿಟ್ಟು ಹೋಗಿದ್ದಾರೆ. ಅಂಥದ್ರಾಗ ಇವತ್ತು ನಾವು ಈಗ ಹುಟ್ಟಿ ಬೆಳೆದು ನಾವು ಈಗ ಇನ್ನು ಅದೇ ಲೆವೆಲ್ಗೆ ಬರೋ ಅಷ್ಟು ಇದಾದರೂ ನಮಗೆ ವಯಸ್ಸಾದ್ರೂ ಇವತ್ತು ಜಮೀನು ಕೊಡೋಕ್ಕೆ ಇವ್ರು ತಯಾರಿಲ್ಲ. ಇವತ್ತು ಹೊಳೆ ಇಲ್ಲ, ಅಂಜನ ಅದು ಶರಾವತಿ ಡ್ಯಾಮು ಮತ್ತೊಂದು ಸರಿ ಒಡೆದು ನಮಗೆ ನೀರು ಕೊಟ್ಟರು ಒಡೆದು ನಮ್ಗೆ ಅದೇ ಭೂಮಿನ ಕೊಡಿ, ನಮಗೆ ಬೇಡ, ಇಲ್ಲಿ ನಿಮ್ಗೆ ಗಿಡ ಹಚ್ಕೊಳ್ಳಿ ಬೇಕಾರೆ. ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗ್ಬೇಕು. ಸಿದ್ದರಾಮಯ್ಯನವರೇ, ಇವತ್ತು ಅಜ್ಜರು ಬಂದು 70 ವರ್ಷ ಆದರೂ ನಾವು ಇವತ್ತು ಒಂದು ಖಾತೆ ಇಲ್ಲದೆ ಕೂತಿದ್ದೀವಿ ಅಂದರೆ ನೀವು ಯೋಚನೆ ಮಾಡಬೇಕು. ಅವತ್ತು ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಚುನಾವಣೆ ಬಂದಾಗ ನಮ್ಮನ್ನು ಬರೋಕ್ಕೆ ಹೇಳಿದ್ರು, ರೈತರು ಪ್ರತಿಯೊಬ್ಬರು ಬರಬೇಕು ಅಂತೇಳಿ. ಅವತ್ತು ಹೋಗಿದ್ವಿ. ಏನು ಮಾಡಿದ್ರಿ? ಅವತ್ತು ಮಾತು ಕೊಟ್ಟಿದ್ರು, ನಾವು ಗೆದ್ದರೆ ನಿಮ್ಮದು ಮುಳುಗಡೆ ರೈತರದ್ದು ಜಮೀನು ನಾನು ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತು ಕೊಟ್ಟಿದ್ದೀರ? ಅವತ್ತು 5 ವರ್ಷ ರಾಜಕೀಯ ಮಾಡಿ ಹೋದ್ರಲ್ಲ, ಕೊಟ್ಟರೆ ಕೇಂದ್ರ ಸರ್ಕಾರ ಹಾಗೂ ನಿಮ್ಮದು ಇಲ್ಲಿ ಸರ್ಕಾರ ಇತ್ತು, ರಾಜ್ಯ ಸರ್ಕಾರ ನಿಮ್ಮದೇ ಇತ್ತು, ಮಾಡಿದ್ದೀರ ಈಗ? ಅವಾಗ ಅಂಥ ಸಂದರ್ಭದಲ್ಲೇ ಮಾಡ್ದಿದ್ದಾರೆ. ಇವತ್ತು ಮಾಡ್ತೀರಾ ನೀವು? ಇವತ್ತು ಕೇಂದ್ರದಾಗೆ ಅದೇ ಮೋದಿಯವರೇ ಇದ್ದಾರೆ, 15ನೇ ವರ್ಷಕ್ಕೆ ಕಾಲ ಇಡ್ತಾ ಇದ್ದಾರೆ ಇವತ್ತು ಪ್ರಧಾನಿಯಾಗಿ. ಅವರಿಗೂ ಸ್ವಲ್ಪನೂ ಯೋಚನೆ ಇಲ್ಲ ರೈತರ ಬಗ್ಗೆ. ಇಷ್ಟು ಜಮೀನು ಮುಳುಗಡೆ ಮಾಡಿಕೊಂಡು ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟು ಬಂದಿದ್ದಾರಲ್ಲ ಅಂತ ಒಂದು ಸರಿ ಯೋಚನೆ ಮಾಡೋಣ ಅನ್ನೋ ಮನಸ್ಥಿತಿ ನಿಮ್ಮ ಹತ್ರ ಇಲ್ಲ ಅಂದರೆ ನಾವು ಏನು ಮಾಡ್ಬೇಕು ಹೇಳಿ? ನಮ್ಮ ಸಾಗರ ಇದೆ ಎರೆಕೊಪ್ಪದಲ್ಲಿ 102, 101 ಜಮೀನು ಇದೆ ಅಂತ ಕಾಡು ಅಂತ ಹೇಳ್ತಾರೆ. ಅದು 101ರಲ್ಲಿ ಹಿಂದೆ ಜಮೀನು ಅಳೆದು ಕೊಟ್ಟಿದ್ದಾರೆ. ಅದು ಇವತ್ತು ಸಿಂಧು ಅಲ್ಲ ಅಂತ ಹೇಳಿ 102, 101ರಲ್ಲಿ ನಿಮ್ಮದು ಬಂದೈತೆ, ನಾವು ಅಳಿಯಲ್ಲ ಅಂತ ಹೋಗಿದ್ದಾರೆ. ನಾವು ಮತ್ತೆ ಎಲ್ಲಿಗೆ ಹೋಗ್ಬೇಕು? ಆವಾಗ ನಮಗೆ ನಮ್ಮ ಅಜ್ಜರಿಗೆ ಗೊತ್ತಿಲ್ಲ, ಎಲ್ಲಿ ಬಿಟ್ಟರು ಎಲ್ಲಿ ಏನು ಅಂತ ಗೊತ್ತಿಲ್ಲ, ಬಿಟ್ಟು ಹೋಗಿದ್ದಾರೆ. ಅದನ್ನು ಅದೇ ಜಾಗದಾಗ ಉಳುಮೆ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಾವು ಸರ್ವೆ ನಂಬರ್ ಹುಡ್ಕೊಂಡು ಆವಾಗ ನಮ್ಮ ಅಜ್ಜರು ಹೋಗೋಕ್ಕಾಗತ್ತಾ? ಇವತ್ತು ಸರ್ವೆ ನಂಬರ್ ಎಲ್ಲಿ ಹೋಗಿದೆ, ಏನಾಗಿದೆ ಅಂತ ಇವತ್ತು ಗೊತ್ತಿದೆ. ಆದರೂ ಗೊತ್ತಿದ್ದು ಏನು ಮಾಡ್ತೀವಿ ನಾವು? ಸರ್ವೆ ನಂಬರ್ ಇರೋದೇ ಒಂದು, ನಾವು ಇರೋದೇ ಒಂದು ಜಾಗ ಆಗಿದೆ. ಅದನ್ನು ಸರಿಪಡಿಸ್ಕೊಡೋ ಅಂಥದ್ದು ನಿಮ್ಮ ಜವಾಬ್ದಾರಿ. ಇವತ್ತು ನಮ್ಮ ಡಿ ಸಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ. 2 3 ಸರಿ ಹೋಗಿ ಸ್ಟ್ರೈಕ್ ಮಾಡಿ ಮನವಿ ಮಾಡಿದ್ದೀವಿ. ಆದರೆ ಅವರಿಂದ ಏನೂ ಉತ್ತರನೇ ನೋಡಲಿಲ್ಲ. ನಾವು ತಹಸೀಲ್ದಾರ್ ಹತ್ರನೂ ಹೋಗಿದ್ದೀವಿ. ಅವರು ಅಷ್ಟೇ, ರೈತರ ಬಗ್ಗೆ ಯಾರಾದರೂ ಒಂದು ಮಾತಾಡಿದ್ರು ಇಲ್ಲಿವರೆಗೂ ನಾವು ಹೇಳ್ತಿದ್ವಲ್ಲ. ನಾವು ಸಾಗರ ಇದೇ ಎರೆಕೊಪ್ಪದಲ್ಲಿ ಕಲ್ಲೊಡ್ಡು ಅಂತ, ಅದು ಸಾಗರ ತಾಲೂಕಿಗೆ ಸೇರ್ತದೆ. ಅದು ಸರ್ವೆ ನಂಬರ್ 15ರಲ್ಲಿ ಜಮೀನು ಕೊಟ್ಟಿದ್ದಾರೆ. ಹಿಂದೆ ಪ್ರತಿಯೊಬ್ಬರಿಗೂ 3 ಎಕರೆ 2 ಎಕರೆ ಕೊಟ್ಟಿದ್ದಾರೆ, ಕೊಡಲಿಲ್ಲ ಅಂತಲ್ಲ. ಅದಕ್ಕೆ ಪೋಡಿ ಇಲ್ಲ, ಪಕ್ಕ ಪೋಡಿ ಏನೂ ಇಲ್ಲ ಅಂತ. ಅದನ್ನು ಇವತ್ತು 102 ಈ ಕಡೆಯಿಂದ ಸರ್ವೆ ನಂಬರ್ ಬಂದೈತೆ, ಅದು ನಿಮ್ದಲ್ಲ ಅಂತಾರೆ. ನಾವೆಲ್ಲಿಗೆ ಹೋಗ್ಬೇಕೀಗ? ಅದನ್ನು ನೀವು ಸರಿಪಡಿಸ್ಕೊಡಿ. ನೀವು ನಿಜವಾಗೂ ಮುಂದಿನ ಸರಿ ಓಟ್ ಕೇಳೋಕ್ಕೆ ಈ ಊರಿಗೆ ಬರಬೇಕು ಅಂತ ಆದರೆ ನಮಗೆ ಸರಿಪಡಿಸ್ಕೊಂಡೇ ಬರ್ಬೇಕು ನೀವು. ಶಿಕಾರಿಪುರ ತಾಲೂಕು ಎರೆಕೊಪ್ಪ ಗ್ರಾಮದಿಂದ ಅಷ್ಟಿಗೆರೆ ವ್ಯಾಪ್ತಿಯಲ್ಲಿ ಬರ್ತದೆ ಎರೆಕೊಪ್ಪ ಗ್ರಾಮ. ಈ ವ್ಯಾಪ್ತಿಯಲ್ಲಿ
ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ಏಪ್ರಿಲ್ ತಿಂಗಳಲ್ಲಿ ಸರ್ವೆ ಮಾಡಿದ್ರೆ ಶರಾವತಿ ಸಂತ್ರಸ್ತರಿಗೆ ಭೂಮಿಯನ್ನು ಕೊಡ್ತಕ್ಕಂಥ ವಿಚಾರವಾಗಿ ಆ ವಿಚಾರದಲ್ಲಿ ಏನಾಗಿದೆ ಅಂತ ಅಂದರೆ ಹಿಂದೆ ಏನು RTCಯನ್ನು ಕೊಟ್ಟಿದ್ದರು 60 ಮತ್ತು 62ನೇ ಇಸ್ವಿಯಲ್ಲಿ ಏನು ನಮಗೆ ಭೂಮಿಯನ್ನು ಕೊಟ್ಟಿದ್ರಿ ಇಲ್ಲಿ ಆ ಕೊಟ್ಟಿರ್ತಕ್ಕಂಥ ಏನು ಸುಪ್ರೀಂ ಕೋರ್ಟು ಏನು ಹೇಳಿದೆ ಅಂತಂದರೆ ಈಗ 9129 ಎಕರೆಯನ್ನು ಏನು ರಿಸರ್ವ್ ಮಾಡಿ ಏನು ಸಂತ್ರಸ್ತರಿಗೆ ಕೊಡಬೇಕು ಅನ್ನೋದಿತ್ತ ಆ ಒಂದು ಸರ್ವೆಯಲ್ಲಿ ನಮ್ಮೂರು ಈಗ ಎರೆಕೊಪ್ಪ ಆಗಿರ್ಬೋದು ಒಬ್ರುಂಡ ಆಗಿರ್ಬೋದು ಹಾಗೆಯೇ ಹಿರಿಯರ್ಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಗಣ್ಣನ ಕೆರೆ ಮತ್ತು ಏನು ಕಲ್ಲೊಡ್ಡು ಭಾಗ ಆಗಿರ್ಬೋದು ಆ ಭಾಗದಲ್ಲಿ ಏನು ಏಪ್ರಿಲ್ 25ನೇ ತಾರೀಕೇನು ಸರ್ವೆ ಮಾಡಿದ್ರ ಆ ಸರ್ವೆಯಲ್ಲಿ ಎಲ್ಲ ಮೂಲ ಸಂತ್ರಸ್ತರನ್ನ ಬಿಟ್ಟು ಇವತ್ತು ಸರ್ವೆ ಆಗಿರ್ತಕ್ಕಂಥದ್ದು ನಮ್ಮೂರಿನಲ್ಲಿ ನಡೆದಿದೆ. ಇದನ್ನ ಮಾನ್ಯ ಜಿಲ್ಲಾಧಿಕಾರಿಯವರ ಒಂದು ಗಮನಕ್ಕೆ ತಗೊಂಡು ಹೋಗಿದ್ದೀವಿ. ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಇಲ್ಲ, ಈ ರೇವಣ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ. ಏನು ಹೇಳ್ತಾನೆ ರೇವಣ ಡಿಪಾರ್ಟ್ಮೆಂಟ್ನವ್ರು ಅವರು ಕೇಳಿದ್ರೆ ಇಲ್ಲ, ನಮ್ಮದು GPS ಕೂರ್ತಾ ಇಲ್ಲ, ಇಲ್ಲಿ ಯಾವುದೋ GPS ಕೂರ್ತಾ ಇದೆ, ಶರಾವತಿ ಮುಳುಗಡೆ ಸಂತ್ರಸ್ತರನ್ನ ನಾವು ಇದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸ್ವಾಮಿ? ಶರಾವತಿಯರು ಇಲ್ಲೇ ಇದ್ದಾರೆ, ಎರೆಕೊಪ್ಪ ಗ್ರಾಮದಲ್ಲೇ ಇದ್ದಾರೆ. ಈ ಅಧಿಕಾರಿಗಳಿಗೆ ಯಾವುದು ಶರಾವತಿಯರು ಯಾವ ಮೂಲ ಸಂತ್ರಸ್ತರು ಅಂತ ಗೊತ್ತಿಲ್ಲ. ಇವರಿಗೆ ನಾಚಿಕೆ ಆಗಲ್ವಾ? ಇವರಿಗೆ ಒಂದು ಮಾನ್ಯತೆ ಇಲ್ವಾ? ಶರಾವತಿಯರು ಯಾರು ಅಂತ ಒಂದು ಕನ್ಸಲ್ಟ್ ಮಾಡೋಷ್ಟು ಕೆಪಾಸಿಟಿ ಇವರಿಗಿಲ್ವಾ? ತಹಸೀಲ್ದಾರು ಅವರಿಗೆ ಮನವಿ ಕೊಟ್ಟಿವೆ, ಅವರು ಸಮೇತ ಯಾವುದೇ ಈ ಒಂದು ಪ್ರಕ್ರಿಯೆಯನ್ನು ನಾನು ಕಳಿಸಿದ್ದೀನಿ DC ಅವರಿಗೆ ಅಂತ ಹೇಳ್ತಾರೆ. ಈಗ ಆಲ್ರೆಡಿ 3-4 ತಿಂಗಳಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಮೇತ ಗಮನಕ್ಕೆ ತಂದ್ವಿ. ಹಾಗೆಯೇ ಈಗೇನು ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ವಿಜೇಂದ್ರ ಅವರಿದ್ದಾರೆ, ನಮ್ಮ ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷರು, ಅವರಿಗೆ ಸ್ವಲ್ಪ ನಾಚಿಕೆ ಆಗಬೇಕು. ಯಾಕಂತಂದರೆ ಈ ಒಂದು ಶರಾವತಿ ಬಗ್ಗೆ ಏನಾದರೂ ಒಂದು ಕಿಂಚಿತ್ ಏನಾರು ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಏನಾರು ಒಂದು ಕಾಳಜಿ ಏನಾರು ಇದ್ದರೆ, ಎರೆಕೊಪ್ಪ ಮತ್ತು ಗೊಬ್ಬರಹೊಂಡ ಮತ್ತು ಏನು ಸಂಗಣ್ಣನ ಕೆರೆಯಲ್ಲಿ ಈ ಥರ ಲೋಪದೋಷಗಳು ಆಗಿದ್ದಾವೆ, ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದರೆ ಹಿಂದೆ ನಮ್ಮ ಪೂರ್ವಜರು ಇವತ್ತು ವಿದ್ಯುತ್ ಏನು ಕರೆಂಟ್ ಕೊಡಬೇಕು ಅಂತೇಳಿ ವಿಶ್ವೇಶ್ವರಯ್ಯವರು ಒಂದು ಅವತ್ತು ಬಂದಿದ್ದ ಆ ಒಂದು ಪ್ರಕಾರವಾಗಿ ಏನು ಡ್ಯಾಮನ್ನು ನಿರ್ಮಿಸಿದ್ರ 60ನೇ ಸಾಲಿನಲ್ಲಿ ಅವರು ನಮ್ಮ ಇಡೀ ಭೂಮಿಯನ್ನು ಬಿಟ್ಟು ಇಡೀ ಮನೆಯನ್ನು ಬಿಟ್ಟು ಇಲ್ಲಿ ಬಂದು ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಕ್ಕೆ ಅಂದು ನಮ್ಮ ಪೂರ್ವಜರಿಗೆ ಯಾರಿಗೂ ಗೊತ್ತಿಲ್ಲ. ಮಧ್ಯ ಕಾಡಿನಲ್ಲಿ ಬಿಟ್ಟು ಬಂದಂಥ ಒಂದು ಸನ್ನಿವೇಶ ಇದೆ, ಬಿಟ್ಟು ಹೋಗಿರ್ತಕ್ಕಂಥ ಸನ್ನಿವೇಶ. ಯಾರು ಸ್ವಾಮಿ ಇದ್ರನ್ನ ಕೇಳೋರು? ಇವ್ರನ್ನ ಕೇಳೋಕ್ಕೆ ಹೋದರೆ ಹಾರಿಕೆ ಮಾತಾಡ್ತಾರೆ. ಒಬ್ಬ DC ಹೇಳ್ತಾನೆ ಇಲ್ಲ, ಅದು GPS ನಾವು ಬ್ರಿಟಿಷರ ಕಾಲದಾಗ ಮಾಡಿದ್ವಿ, ಅದೇ GPS ಕೊಡ್ಸಿವಿ ಅಂತ. ಇಲ್ಲಿ ಇವನಿನ್ನು ಬ್ರಿಟಿಷರ ಕಾಲದಾಗೆ ಇದ್ದಾರಾ? ಒಬ್ಬ VA ಹೇಳ್ತಾನೆ ಇಲ್ಲ, ಸರ್ಕಾರದ ಸರ್ಕ್ಯುಲೇಷನ್ ಬಂದಿದೆ, ಅದು ಮಾತ್ರ ನಾವು ಈ GPS ಕೊಡ್ತೀವಿ, ಅಲ್ಲಿ ಮಾಡ್ತೀವಿ. ಅಲ್ಲಿ ಮೂಲ ಸಂತ್ರಸ್ತರ ಇಲ್ಲ. ಇದೇ ಒಂದು ಉದಾಹರಣೆ ಆಗ್ತಾ ಇದೆ. ಈಗ ಒಬ್ಬರು ನಾನು ಹೇಳಿದೆ, ಒಬ್ಬ ಹಿತ್ಲಾ VA ಅವರಿಗೆ ಕೇಳಿದೆ ಮೊನ್ನೆ, ಅವ್ರದ್ದು ಏನೋ ಐಡಿಯಾ ಆಧಾರ ಯಾರ್ದೋ ಒಂದು ಸರ್ವೆ ಮಾಡಿರೋದನ್ನ ನಿಮ್ಮ ಮೂಲ ಐಡಿಯಾ ಆಧಾರ ಕೊಡಿ ಅಂತ ಕೇಳ್ತಾರೆ. VA ಅವರಿಗೆ ನಾನು ಕೇಳಿದೆ, ಇಲ್ಲ ಸರ್, ನೀವು DC ಅವ್ರಿಗೆ ಬರ್ ಕಳಿಸ್ರಿ, ಇಲ್ಲಿ ಯಾವುದೇ ಮೂಲ ಸಂತ್ರಸ್ತರು ಇಲ್ಲ, ಬೇರೆ ಕಡೆ GPS ಆಗಿದೆ ಅಂತ ಹೇಳಿ ನೀವು DC ಅವ್ರಿಗೆ ಒಂದು ಮನವಿ ಕೊಡ್ರಿ ಅಂತ ಅಂದರೆ ಅವ್ನು ಹಂಗೆ ಮಾಡಲ್ಲಂತೆ. ಅವನು ಅವ್ದು ಏನು ಬಂದಿದೆ ಅದನ್ನೇ ಮಾಡಿ ಕಳಿಸ್ತಾನಂತೆ. ಇದು ಯಾವ ಸೀಮೆ ಕಾನೂನು ರೀ? ನಿಮಗೆ ಗೊತ್ತಾಗಲ್ವಾ? ಇದು ನಾನು ಶೀಘ್ರವಾಗಿ ನಮಗೆ ಏನಾದರೂ ಇದ್ರ ಬಗ್ಗೆ ಈ ಶರಾವತಿ ಸಂತ್ರಸ್ತರ ಬಗ್ಗೆ ಏನಾದರೂ ಇದು ಮಾಡಲಿಲ್ಲ ಅಂದರೆ ಮಾನ್ಯ ವಿಜೇಂದ್ರ ಅವ್ರಿಗೆ ಹೇಳೋದು ಅಷ್ಟೇ, ಹಾಗೆಯೇ ಸಂಸದರು ಇದ್ದೀರಿ ಅವ್ರಿಗೆ ಹೇಳಿದ್ರು ಅಷ್ಟೇ, ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪರು ಇದ್ರಿ. ಯಾಕೆಂದರೆ ದಟ್ಟ ಹೋರಾಟಗಾರರು ತಂದೆಯವರು, ಈ ರೈತರ ಪರವಾಗಿ S ಬಂಗಾರಪ್ಪನವರು ಇವತ್ತು ನಮ್ಮೂರಿಗೆ ಕರೆಂಟನ್ನು ಕೊಟ್ಟು ಅಂದು ಹೋಗಿದ್ರು ಗೊಬ್ಬರ ನೋಡೋಕ್ಕೆ ಬಂದಾಗ. ಅವತ್ತಿಂದ ಇವತ್ತಿನಿಗೂ ನಾವು ಅವ್ರ ಕರೆಂಟೆಲ್ಲ ಬದುಕ್ತಾ ಇದ್ದೀವಿ. ರೈತರಿಗೋಸ್ಕರ ಏನಾರು ಕಿಂಚಿತ್ತು ನಿಮ್ಗೆ ಏನಾರು ಸಹಕಾರ ಮಾಡಬೇಕು ಅನ್ನೋ ಮನೋಭಾವನೆಗಳಿದ್ದರೆ ಇವತ್ತು ಶರಾವತಿ ಮೂಲ ಸಂತ್ರಸ್ತರು ಏನು ಶರಾವತಿ ಮೂಲ ದಾಖಲಾತಿಗಳಿದ್ದಾವೆ ಅವ್ರನ್ನ ಫಸ್ಟ್ ಕನ್ಸಲ್ಟ್ ಮಾಡಿ ನಿಮ್ಮ ಕ್ಯಾಟಗರಿ ಕೇಳಿ ಹೇಳ್ತಾರೆ. ನೀವು ಕ್ಯಾಟಗರಿ ಮಾಡಬೇಕು, ಫಸ್ಟ್ ಕ್ಯಾಟಗರಿ ಸೆಕೆಂಡ್ ಕ್ಯಾಟಗರಿ ಅಂತ ಅಲ್ಲಿ ಅವನು ಹೇಳ್ತಾನಂತೆ. ಆ ಥರದ ಒಂದು ಲೋಪದೋಷಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರು ಮೂಲ ಸಂತ್ರಸ್ತರನ್ನ ಅವ್ರನ್ನ ಹುಡುಕಿ ಮಾಡಿ ಅಂತ ಹೇಳಿ ಈ ಒಂದು ಶರಾವತಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇದ್ರನ್ನ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದ್ರನ್ನ ನಾವು ಫಸ್ಟ್ ಇದು ಮಾಡ್ತೀವಿ. ಇದ್ರ ಬಗ್ಗೆ ನೀವೇನಾದ್ರು ಕ್ರಮ ತೊಗೊಂಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾನು ಉಗ್ರವಾದಂಥ ಪ್ರತಿಭಟನೆಯನ್ನು ವಿಧಾನಸೌಧ ಮುಂದೆ ಬಂದು ಮಾಡ್ತೀವಿ. ಇದು ನಮ್ಮ ಎರೆಕೊಪ್ಪ ಗೊಬ್ಬರಹೊಂಡ ಮತ್ತು ಸಂಗಣ್ಣನ ಕೆರೆ ಕಲ್ಲೊಡ್ಡು ಜನರದ ಒಂದು ದೊಡ್ಡ ಒಂದು ಇದ್ರ ಮಾಡ್ತಕ್ಕಂಥ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಹಕ್ಕನ್ನು ಇಡೀ ನಮ್ಮ ಏನು ಶರಾವತಿ ಸಂತ್ರಸ್ತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವ್ರ ಮುಖೇನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಎಲ್ಲ ಶಾಸಕರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಲಿ ಇದನ್ನ ಬಗ್ಗೆ ಶೀಘ್ರವಾಗಿ ಅದನ್ನು ಗಮನಕ್ಕೆ ತೊಗೊಂಡು ಅದನ್ನು ಪರಿಹರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ.
ಇದು ಮಾಧ್ಯಮ ಬೋಲೋ ಭಾರತ್ ಮಾತಾ ಕೆ ಶರಾವತಿ ಮುಳುಗಡೆ ಸಂತ್ರಸ್ತರ ಹೋರಾಟಕ್ಕೆ ಶರಾವತಿ ಮುಳುಗಡೆರ ಸಮಸ್ಯೆನ ಬಗೆಹರಿಸಿದ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆಯನ್ನು ಬಗೆಹರಿಸಿದ ಕೇಂದ್ರ ಸರ್ಕಾರಕ್ಕೆ ಸಮಸ್ಯೆಯನ್ನ ಕೇಳದ ಜಿಲ್ಲಾಧಿಕಾರಿಗಳಿಗೆ ಸಮಸ್ಯೆಯನ್ನ ಕೇಳದ ಅರಣ್ಯ ಮಂತ್ರಿಗೆ ನ್ಯಾಯಯುತ ಮುಳುಗಡೆ ಸಂತ್ರಸ್ತರ ಹೋರಾಟಕ್ಕೆ ಮುಂದಿನ ಚುನಾವಣೆಯವರೆಗೂ ನಮಗೆ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಇನ್ನು ಮತದಾನ ನಮ್ಮ ಸಮಸ್ಯೆ ಬಗೆಹರಿಯವರಿಗೆ ಮತದಾನವನ್ನು ನಾವು ಬಹಿಷ್ಕರಿಸ್ತೇವೆ. ಮತದಾನವನ್ನು ಬಹಿಷ್ಕರಿಸ್ತೇವೆ. ಸಾಮೂಹಿಕ ಬಹಿಷ್ಕಾರ. ಸರಿ, ಓಕೆ ಸರ್. ವಿಡಿಯೋ ಏನಿವತ್ತು ನಮ್ಮ ಊರಿನಲ್ಲಿ ಏನು ಸಮಸ್ಯೆಗಳಿದ್ದವು, ನಾವು ಸಾಗರ AC ಇದರಲ್ಲಿದ್ದಾಗ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸಮಸ್ಯೆಗಳನ್ನು ಹೇಳ್ಕೊಂಡೆ ನಮ್ಮ ಊರಿನ ಬಗ್ಗೆ. ಆ ಊರಿನ ಬಗ್ಗೆ ಒಂದು ಸಮಸ್ಯೆಯನ್ನು ಹೇಳ್ಕೊಂಡಾಗ, ಇಲ್ಲ ಸರ್ ಹಿಂಗೆ ಮಾಡಬೇಕು, ನಮ್ಮ ಊರಿನಲ್ಲಿ ಈ ಥರದೊಂದು ಸಮಸ್ಯೆಗಳಿದೆ, ರಸ್ತೆಗಳಿಲ್ಲ, ಆಮೇಲೆ ಶರಾವತಿದು ಭಾಳಷ್ಟು ಸಮಸ್ಯೆ ಆಗಿ ನಮ್ಮನ್ನು ಬಿಟ್ಟು ಹೋಗಿದೆ, ನಮ್ಮ ಊರಿಂದು ಮೂಲ ಸಂಸ್ಕೃತಿನ ಎಲ್ಲ ಬಿಟ್ಟು ಮಾಡಿದ್ದಾರೆ, ಈ ಥರದೊಂದು ಸಮಸ್ಯೆ ಇದೆ, ನೀವು ಬರಬೇಕು ಅಂತ ಕೇಳ್ಕೊಂಡಾಗ ಅವರು ಇಲ್ಲ ಸರ್ ನಮಗೆ ಟೈಮ್ ಸಿಕ್ಕಿದಾಗ ನಾನು ಬಂದೇ ಬರ್ತೀನಿ ನಿಮ್ಮೂರಿಗೆ, ಬಂದ್ಬಿಟ್ಟು ನಿಮ್ಮ ಹವಾಲ್ತನ್ನು ಕೇಳಿ ನಾನು ಮಾಧ್ಯಮಗಳಿಗೆ ಪ್ರಸಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು ನಮಗೆ. ಅದೇ ರೀತಿ ಕೂಡ ನಾವು ಹಿಂದೊಂದು ಬಾರಿ ಮತ್ತೆ ಫೋನ್ ಮಾಡಿದ್ದೆ, ಆವಾಗ ಎಲ್ಲ ಬಿಹಾರಕ್ಕೆ ಹೋಗಿದ್ದೀನಿ ಚುನಾವಣಾ ಇದಕ್ಕೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ನಾನು ನಿನ್ನೆಯನ್ನು ಕಾಲ್ ಮಾಡಿದಾಗ ಅವರು ಇಲ್ಲ ಸರ್ ದಯವಿಟ್ಟು ಬರ್ತೀನಿ ನಾನು ನಿಮ್ಮ ಊರಿಗೆ ಅಂತ ಹೇಳಿ ನಮ್ಮ ಊರಿಗೆ ಆಗಮಿಸಿ ಈ ಊರಿನ ಎಲ್ಲ ಜನರ ಸಮಸ್ಯೆ ಮತ್ತು ಊರಿನ ಸಮಸ್ಯೆಗಳನ್ನು ಇವತ್ತು ಬಗೆಹರಿಸಿ ಏನು ಶಶಿಧ್ವನಿ ಅಂತಕ್ಕಂಥ ಒಂದು ಮೀಡಿಯಾದ ಮುಖಾಂತರ ನಮಗೆ ಏನು ಇವತ್ತು ಸರ್ಕಾರ ಲೆವೆಲಿಗೆ ತಗೊಂಡು ಹೋಗ್ತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಬಂದು ನಮಗೆ ಇವತ್ತು ಮಾಡಿದ್ದಾರೆ, ಅವರಿಗೆ ಯಾವತ್ತೂ ನಾವು ನಮ್ಮ ಊರಿನ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ, ನಾನು ಶೇಖರಪ್ಪ ಅಂತ, ಸಂಗಣ್ಣನಕೆರೆ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು, ಗೌತಮ್ಪುರ ಗ್ರಾಮ ಪಂಚಾಯತ್ ಬರುತ್ತೆ ಇಲ್ಲಿ. ನಾವು ಮೂಲತಃ ನಾವು ಕೂಡ ಶರಾವತಿ ಮುಳುಗಡೆ ಸಂತ್ರಸ್ತರು. ಇಲ್ಲಿ ಹಿರಿಯಾರ್ಕ ಗ್ರಾಮದಲ್ಲಿ ಒಂದು ಸಂಗಣ್ಣನಕೆರೆ, ಕಲ್ಲೊಡ್ಡು, ಕಂಚಾಳ್ಸರ ಮತ್ತು ನಮಗೆ ಹೊಂದ್ಕೊಂಡಂಗೆ ಗಡಿ ಭಾಗದ ಜನ ಶಿಕಾರಿಪುರ ತಾಲೂಕಿಗೆ ಎರೆಕೊಪ್ಪ, ಗೊಬ್ಬರದೊಂಡ, ಅರ್ಶಿಣಗೆರೆ ಗ್ರಾಮ ಪಂಚಾಯತಲ್ಲಿ ಇಲ್ಲಿ ಬರುತ್ತೆ. ಸುಮಾರು 1,000 ಕುಟುಂಬ ಇರ್ಬೋದು ಅಂದಾಜು ಮುಳುಗಡೆ ಸಂತ್ರಸ್ತರು ಈ ಭಾಗದಲ್ಲಿ. ಆದರೆ ಮೂಲ ಸೌಕರ್ಯ, ಈಗಾಗಲೇ ಸ್ನೇಹಿತರು ಹೇಳ್ದಂಗೆ ಮೂಲ ಸೌಕರ್ಯ ಅಂತೂ ಅದು ಮಾತಾಡೋಂಗಿಲ್ಲ, ಕೇಳೋಂಗಿಲ್ಲ. ತಾವು ದಯಮಾಡಿ ಅದನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಬೇಕಿದ್ರಲ್ಲಿ ಅಂತ ತಮ್ಮಲ್ಲಿ ನಾನು ವಿನಂತಿನೂ ಕೂಡ ಮಾಡ್ತೇನೆ. ಯಾಕೆ ಇದು ಹೀಗೆ ಹಿಂದುಳಿದ್ಬಿಟ್ಟಿವಿ ನಾವು ಅಂದರೆ, ಸ್ವಲ್ಪ ಒಗ್ಗಟ್ಟಿನ ಕೊರತೆ ಕಂಡು ಬಂತು ನಮ್ಮಲ್ಲೂ. ಒಗ್ಗಟ್ಟಾಗಿರ್ಬೇಕು ನಾವು ರೈತರು, ಮುಳುಗಡೆ ರೈತರು ಒಗ್ಗಟ್ಟಾಗಿರ್ಬೇಕು, ಯಾವುದೋ ಪಕ್ಷ ಮತ್ತೊಂದು ಅಂತ ಹೇಳ್ತಾ ಇಲ್ಲ ನಾವು. ಈ ಮುಳುಗಡೆ ಸಂತ್ರಸ್ತರು ಏನು ನಮಗೆ 62ರಲ್ಲಿ ಭೂ ಹಕ್ಕುಗಳನ್ನು ಕೊಟ್ಟಿತ್ತು, ಈ ಕೆಲವೊಂದು ಸರ್ವೆ ನಂಬರ್ಗಳಲ್ಲಿ ಅದನ್ನು ಕೊಟ್ಟಿರೋದು ಅರಣ್ಯ ಇಲಾಖೆಯ ಅನುಮತಿ ಇಲ್ಲ ಅಂತ ಹೇಳಿ ಮಾನ್ಯ ಹೈಕೋರ್ಟಿಂದ ವಜಾತು. ಅದನ್ನು ಸುಪ್ರೀಂ ಕೋರ್ಟಿಗೆ ಹೋದಾಗ ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ ಅದನ್ನ ಮರುಪರಿಶೀಲಿಸಿ ಅದನ್ನು ಆಗಬೇಕು 9,129 ಎಕರೆ ಒಂದು ಬಾರಿಗೆ ಅವರಿಗೆ ಅನುಮತಿ ಮಾಡಿಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ಅದನ್ನು ರಿಸರ್ವ್ ಆಗಿದ್ದನ್ನ ಡಿರಿಸರ್ವ್ ಮಾಡಿ ಅಂತ ಮತ್ತೆ ಮಾಡಿದೆ. ಆದರೆ ಆ 9,000 ಚಿಲ್ಲರೆ ಎಕರೆಯಲ್ಲಿ ನಮ್ಮ ಎರಡು ಏನು ಹಿರಿಯರ್ಕ ಗ್ರಾಮದ ಸಂಗಣ್ಣನಕೆರೆ ಇರ್ಬೋದು, ಕಲ್ಲೊಡ್ಡು ಇರ್ಬೋದು, ಗೊಬ್ಬರದೊಂಡ ಇರ್ಬೋದು, 100ಕ್ಕೆ 100 ಆಗಬೇಕಾಗಿತ್ತು, ಎರೆಕೊಪ್ಪ ಇರ್ಬೋದು. ಆದರೆ ಕೇವಲ ಒಂದು 30% ಮಾತ್ರ ಡಿರಿಸರ್ವ್ ಮಾಡೋಕ್ಕೆ ಅಳತೆ ಮಾಡಿದ್ದಾರೆ ನಮ್ಮ ಕಂದಾಯ ಇಲಾಖೆಯವರು. ಮಾತೃ ಇಲಾಖೆ, ಎಲ್ಲ ಇಲಾಖೆಗಳ ಮಾತೃ ಇಲಾಖೆ ಕಂದಾಯ ಇಲಾಖೆ. ನಾವು DC ಅವರಿಗೆ ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಮನವಿ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ. ಅವ್ರು ಹೇಳ್ತಾರೆ ಇಲ್ಲ ನಾವು ಮಾಡಿದ್ದಲ್ಲ, ಅದು 2 ವರ್ಷ ಹಿಂದೆ ಮಾಡಿಬಿಟ್ಟಿದ್ದಾರೆ, ಅದನ್ನು ನಾವು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲಣ್ಣ, ಈಗ 60 ವರ್ಷದಿಂದ ನಾವು ಇದ್ದೀವಿ,
ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ. ಸುಪ್ರೀಂ ಕೋರ್ಟ್ ಏನಾಗಿದೆ, ಈಗ ಡಿ ರಿಸರ್ವ್ ಮಾಡೋದು ಇಂತಿಷ್ಟು ಎಕರೆ ಇಂತಿಷ್ಟು ಸರ್ವೆ ನಂಬರಲ್ಲಿ ಅಂತ ಆದೇಶ ಇದೆ. ಅದನ್ನೇ ಮತ್ತೆ ಇವರು ಪರಿಗಣಿಸ್ಬೇಕಿತ್ತಲ್ಲ, ಇವರು ಅದನ್ನು ಪರಿಗಣಿಸೇ ಇಲ್ಲ. ಇವ್ರಿಗೆ ಎಲ್ಲೆಲ್ಲಿ ಬೇಕು, ಯಾವ್ಯಾವ ದುಡ್ಡು ಕೊಟ್ಟನೋ ಏನು ಕೊಟ್ಟನೋ ಅಥವಾ ಬೇರೆ ಯಾವುದೋ ಆಮಿಷಗಳು ಕೊಟ್ಟಿದ್ದಾರೋ. ಈಗ 9,129 ಎಕರೆ ಆದ್ರೆ ಸಹಿ ಅವ್ರಿಗೆ ಅಷ್ಟೇ. ರೈತರಿಗೆ ಎಷ್ಟು ಮುಟ್ಟಿದೆ ಅನ್ನೋದು, ಮುಳುಗಡೆ ಸಂತ್ರಸ್ತರಿಗೆ ಎಷ್ಟು ಮುಟ್ಟಿದೆ ಅನ್ನೋದು ಮುಖ್ಯ ಅಲ್ಲ. ದಯಮಾಡಿ ಅವರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಕಂದಾಯ ಇಲಾಖೆಯವರು ಆ ಸ್ಥಳ ಪರಿಶೀಲನೆ ಮಾಡಿ, ಬಂದವರು ಸ್ಥಳ ಪರಿಶೀಲನೆ ಮಾಡಬೇಕು. ಈ ಕೋರ್ಟ್ ಏನು ಆದೇಶ ಇದೆ ಸುಪ್ರೀಂ ಕೋರ್ಟಲ್ಲಿ, ಆ ಆದೇಶದ ಪ್ರಕಾರ ಇದೆಯಾ ನಮ್ಮದು ಈಗ ಮೊನ್ನೆ ಜಡ್ಡಿ ಸರಿಯಾಗಿರೋದು ಅಂತ ಅವರು ಡಿ ಸಿನೇ ಬಂದು ಖುದ್ದು ಸ್ಥಳ ಪರಿಶೀಲನೆ ಮಾಡಲಿ. ಸ್ಥಳ ಪರಿಶೀಲನೆ ಮಾಡೋದ್ರ ಮೂಲಕ ಅವರು ಮಾನವೀಯತೆ ದೃಷ್ಟಿಯಿಂದ ಮತ್ತು ಸಣ್ಣ ಪುಟ್ಟ ಇದು ಇರ್ಬೋದು ಒತ್ತುವರಿಗಳು ಯಾಕೆಂದರೆ ಈಗ ನಾವು ನಮ್ಮ ಅಜ್ಜ ಇದ್ದರು, ನಮ್ಮ ಅಜ್ಜನ ಕಾಲದಾಗ 62ರಲ್ಲೇ ಜಮೀನು ಬಂತು. ನಮ್ಮ ತಂದೆಯರು 2 ಜನ, ಅಪ್ಪ ಚಿಕ್ಕಪ್ಪ, ಅವರಿಗೆ ಅದರಲ್ಲೇ ಪಾಲಾಯಿತು. ಈಗ ನಮ್ಮ ಅಪ್ಪಗೆ ನಾವು 4 ಜನ. ಇರೋ ಜಮೀನಲ್ಲೇ ಸ್ವಲ್ಪ ಮನೆ ಕಟ್ಕೋಬೇಕು. ಮಕ್ಕಳು ಮರಿ ಆದಮೇಲೆ ಎಲ್ಲ ಬೇರೆ ಆಗ್ತಾರೆ, ಅದು ಪ್ರಕೃತಿ ಸಹಜ. ಈಗ ಕೋರ್ಟ್ ಆದೇಶದಿಂದ ಮನೆಯೇ ಕಟ್ಟಂಗಿಲ್ಲ ಖಾಲಿ ಜಾಗದಲ್ಲಿ ಅಂತಾರೆ. ಅರಣ್ಯ ಇಲಾಖೆಯವ್ರು ಕೇಳಿದ್ರೆ ಅಷ್ಟು ನಮ್ಮದೇ ಅಂತಾರೆ. ಹಕ್ಕುಪತ್ರ ಇಲ್ಲದೆ ಮನೆಯೇ ಕಟ್ಟಂಗಿಲ್ಲ, ಹಕ್ಕುಪತ್ರ ಇಲ್ಲದೆ ವಸತಿ ಇಲಾಖೆಯಲ್ಲಿ ಮನೆಯೇ ಕೊಡೋಂಗಿಲ್ಲ ಅಂತ ಆದೇಶ. ಏನು ಮಾಡ್ಬೇಕು ನಾವು ಈಗ? ಸರ್ 60 ವರ್ಷದಿಂದ ನಮಗೆ ನೀವು ಸರಿಯಾದ ಕ್ರಮವನ್ನು ವಹಿಸಿ ನಮಗೆ ಇಂತಿಷ್ಟು ನಿರ್ದಿಷ್ಟವಾದ ಜಾಗನೇ ಮಾಡಿಕೊಡದೆ ನಿನಗೆ ಮನೆ ಕೊಡಲ್ಲ, ನಿನಗೆ ಇದು ಕೊಟ್ಟಿಗೆ ಕಟ್ಟಂಗಿಲ್ಲ ಅಂತ ಹೇಳಿ ಆದೇಶ ಬಂದರೆ ಹಾಗಾದ್ರೆ ನಾವು ಮನಸ್ಸರಲ್ವೇ? ಪ್ರಕೃತಿ ಜೊತೆಗೆ ಹಂಗಾರೆ ಕಾಡೆ ಅರಣ್ಯ ಆನೆ ಕುದುರೆ ಕತ್ತೆಗಳು ಅಥವಾ ಯಾವುದೋ ಹುಲಿ ಸಿಂಹಗಳ ಜೊತೆಗೆ ಬದುಕೋಣ? ಹಾಗೆ ಅದೇ ಸಾಕ ನಿಮಗೆ? ಒಂದು ಕಲ್ಯಾಣ ರಾಷ್ಟ್ರದ ಗುರಿ ಪ್ರಜಾಪ್ರಭುತ್ವ ಕಲ್ಯಾಣ ರಾಷ್ಟ್ರ ಅಂದರೆ ಅಲ್ಲಿ ಪ್ರಜೆಗಳ ಕಲ್ಯಾಣನೇ ಮುಖ್ಯ ಉದ್ದೇಶ ಆಗಿರುತ್ತೆ. ಯಾವುದೇ ಕಾನೂನು ಇರ್ಬೋದು, ಕೋರ್ಟ್ ಇರ್ಬೋದು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮಂತ್ರಿ, ಆಮೇಲೆ ಆ ರಾಜ್ಯದ ಪ್ರಜೆಗಳ ಕಲ್ಯಾಣನೇ ಆ ಪ್ರಜಾಪ್ರಭುತ್ವ ರಾಷ್ಟ್ರದ ಮೂಲ ಗುರಿ. ಈ ಪ್ರಜೆಗಳ ಕಲ್ಯಾಣ ಇಲ್ಲದೆ ನೀವು ಮಂಗನ ಹಂದಿನ ಚಿರತೆ ತಗೊಂಡು ನೀವು ಅವರ ಕಲ್ಯಾಣ ಮಾಡ್ತಾ ಹೋದರೆ ಮನುಷ್ಯರಾಗಿ ನಾವು ಏನು ಮಾಡಬೇಕು? ನಾವು ಯಾರೂ ಬದುಕೋದೇ ಅಲ್ವ ಇಲ್ಲಿ? ಬದುಕಲೇಬಾರ್ದ? ನೀವಷ್ಟೇ ಸಿಟಿಲಿ ಬೇಕಾದಷ್ಟು ಜಮೀನು ಖರೀದಿ ಮಾಡ್ಬೋದು ಮುಖಂಡ್ರಲ್ಲ. ಅವನಿಗೆ ಯಾರೋ ಮಂತ್ರಿಗಳಿದ್ದಾರೆ, MLA ಗಳಿದ್ದಾರೆ, ಎಲ್ಲಿ ಬೇಕಾದ್ರೂ ಜಮೀನು ಖರೀದಿ, ಬೆಂಗಳೂರಿಗೆ ಖರೀದಿ ಮಾಡ್ತಾರೆ, ಡೆಲ್ಲಿಯಲ್ಲಿ ಮಾಡ್ತಾರೆ. ನಮಗೆಲ್ಲ ಆ ಸಾಮರ್ಥ್ಯ ಇಲ್ಲ ಸರ್. ದಯಮಾಡಿ ನಾವು ಇಲ್ಲೇ ತಂದು ಬಿಟ್ಬಿಟ್ಟಿದ್ದೀರಿ ನಮ್ಮನ್ನು. ನಾವೇನು ಅಲ್ಲಿಂದ ಬಂದಿಲ್ಲ. ಅಲ್ಲಿ ಡ್ಯಾಮ್ ಕಟ್ಟಿದ್ದೀರಿ, ನೀವು ಇಲ್ಲಿ ಇರಿ ಅಂತ ನೀವು ಬಿಟ್ಟಿದ್ದೀರಿ. ಅದಕ್ಕೋಸ್ಕರ ನಾವು ಇಲ್ಲಿದ್ದೀವಿ. ನಮಗೆ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮತ್ತೊಂದು ಕಟ್ಟೋಕ್ಕಾಗ್ತಾಯಿಲ್ಲ, ರಸ್ತೆ ಇಲ್ಲ, ಏನೂ ಇಲ್ಲ. ಯಾಕೆ ಬದುಕಿರ್ಬೇಕಂಗಾದ್ರೆ? ಕಾನೂನು ಯಾಕೆ ಇರಬೇಕು? ಕೋರ್ಟ್ ಯಾಕೆ ಇರಬೇಕು? ದೇಶ ಯಾಕೆ ಇರಬೇಕು? ನಮಗೆಲ್ಲ ಏನೂ ಬೇಡ. ಕಾನೂನು ಕೇಳಲ್ಲ, ಕೋರ್ಟು ಕೇಳಲ್ಲ, ದೇಶನೇ ಕೇಳಲ್ಲ. ನಮ್ಮದೇ ಒಂದು ದೇಶ ಮಾಡ್ಬೇಕಿನ್ನಷ್ಟೇ. ಬಂಡಾಯ ಹೇಳ್ಬೇಕು. ಆ ಒಗ್ಗಟ್ಟಿನಿಂದ ಬಂಡಾಯ ಎದ್ದು ನಾವೆಲ್ಲ ಯುವಕರು ಹೋರಾಟ ಮಾಡೋದ್ರ ಮೂಲಕ ನಮ್ಮ ಏನು ಹಕ್ಕುಗಳನ್ನು ನಾವು ಕಿತ್ಕೋಬೇಕು. ಬ್ರಿಟಿಷರಿಂದ ಹೆಂಗೆ ಕಿತ್ಕೊಂಡ್ವಿ ನಾವು ಸ್ವಾತಂತ್ರ್ಯವನ್ನು, ನಮ್ಮ ಹಕ್ಕನ್ನು ನಾವು ಕಿತ್ಕೊಳ್ಬೇಕು. ಯಾವನ್ನ ಖಾಲಿ ಬೀಳೋದು ಅವಶ್ಯಕತೆ ಇಲ್ಲ. ಯಾವ ಮಂತ್ರಿ ಇರಲಿ, MLA ಇರಲಿ, ನಾನು ಯಾರು ನಮ್ಮ ಯಾವನು ಅರಣ್ಯ ಇಲಾಖೆ ಬಂದರೆ ಯಾವುದು ಮುಲಾಜಿಲ್ಲ. ಯಾವ ಕಾನೂನು ನಮ್ಗೆ ಅನ್ವಯ ಆಗಲ್ಲ. ಯಾಕೆಂದರೆ DC ಬರಲ್ಲ, AC ಬರಲ್ಲ, ತಹಸೀಲ್ದಾರ್ ಬರಲ್ಲ, ಮಂತ್ರಿ ಬರಲ್ಲ, MLA ಬರಲ್ಲ. ಕೋರ್ಟಿಗಂತೂ ಗೊತ್ತೇ ಇಲ್ಲ ಡೆಲ್ಲಿಲಿ ಕುಂತರಿಗೆ. ಓಟ್ ಹಾಕಕ್ಕೆ ಮಾತ್ರ ಯಾರು ಓಟನ್ನು ನೀವು ನಿಷೇಧ ಮಾಡಬಾರ್ದು. ನಾನು ಈ ಸರಿ ಹಸಿರು ಸಾಲ ಹಾಕ್ಕೊಂಡು ರೈತರ ಹೆಸರಲ್ಲಿ ಪ್ರಮಾಣ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತಾರೆ. ಎಲ್ಲ ಮುಖ್ಯಮಂತ್ರಿಗಳಿರ್ಬೋದು, ನಾನು ವೈಯಕ್ತಿಕವಾಗಿ ಯಾರನ್ನೂ ದ್ವೇಷ ಮಾಡಲ್ಲ. ಆದರೆ ನಮಗೇನು ಮಾಡಿಕೊಟ್ಟಿಲ್ಲ, ಈವರೆಗೂ ನಮ್ಮ ಸಮಸ್ಯೆಯನ್ನು ಮುಂದುವರ್ಸ್ಕೊಂಡೇ ಹೋಗ್ತಾರಲ್ಲ, ಅವರಿಗೆ ನಮ್ಮ ಖಂಡಿತವಾದಂಥ ಧಿಕ್ಕಾರವನ್ನು ಈ ಸರಿ ನಾವು ಹೇಳಲೇಬೇಕಾಗತ್ತೆ. ಇದಕ್ಕೆ ಯಾವುದೇ ಮುಲಾಜಿಲ್ಲ. ಹಾಗಾಗಿ ನಾವೆಲ್ಲ ಇಲ್ಲಿಗೆ ಇದನ್ನು ಹತಾಶರಾಗೋದು ಬೇಡ. ವಿದ್ಯಾವಂತರಿದ್ದೀವಿ, ಅಪ್ಪರು ಹೆಬ್ಬೆಟ್ಟಿದ್ರು, ಆದರೂ ಅವರು ಹೋರಾಟ ಮಾಡಿ ಇಲ್ಲಿ ಜೀವನವನ್ನು ಮಾಡಿ ನಮ್ಮನ್ನು ಈ ಲೆವೆಲಿಗೆ ತಂದಿದ್ದಾರೆ, ವಿದ್ಯಾಬುದ್ಧಿ ಕೊಟ್ಟಿದ್ದಾರೆ. ನಾವೆಲ್ಲ ಸಂಘಟಿತರಾಗಿ ಇದರ ವಿರುದ್ಧ ದಯಮಾಡಿ ಪಕ್ಷ ಭೇದ ಮರೆತು, ವ್ಯಕ್ತಿ ಭೇದ ಮರೆತು ನಾವು ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ಮರುಸ್ಥಾಪನೆಗೊಳಿಸೋಣ ಅಂತ ಹೇಳ್ತಾ ನಮ್ಮೆಲ್ಲ ರೈತ ಬಂಧುಗಳಿಗೆ ಇದು ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಕರಿಬೇಕು ಅಂತ ನಾವು ಎಲ್ಲ ಪ್ಲಾನ್ ಮಾಡ್ತಿದ್ದೇವೆ. DC ಆಫೀಸ್ ಇದ್ದರೆ ಅದು ಎಂಥ ಬೇಕಾದ್ರೆ ಸಮಸ್ಯೆನಾರು ಆಗಲಿ, ಜೀವ ಹೋಗೋದಾರು ಸರಿಯೇ, ನಮ್ಮ ಮಕ್ಕಳರು ನೆಮ್ಮದಿಯಾಗಿ ಬದುಕ್ತಾರೆ. ನಾವಂತೂ ನೆಮ್ಮದಿ ಇಲ್ಲ, ಅಜ್ಜರಿಗೆ ನೆಮ್ಮದಿ ಇರಲ್ಲ, ಅಪ್ಪರಿಗಿರಲ್ಲ, ನಮಗೂ ಇಲ್ಲ. ಮಕ್ಕಳ ಉದ್ದೇಶಕರು ನೆಮ್ಮದಿ ಇರಲಿ ಅನ್ನೋ ಒಂದೇ ಕಾರಣಕ್ಕಾಗಿ ನಾವೆಲ್ಲ ಯಾವುದೇ ಇಂಥದ್ದಂತ ಹೇಳಲ್ಲ, ಯಾವುದೇ ಕಾನೂನಿನ ವಿರುದ್ಧ ಆದರೂ ಹೋರಾಡಲಿಕ್ಕೆ ತಯಾರಿ ಆಗಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲ ರೈತ ಬಂಧುಗಳಿಗೆ, ನಮ್ಮ ಆತ್ಮೀಯರಿಗೆ, ಬಂಧು ಬಳಗಕ್ಕೆ, ಯಾಕೆಂದರೆ ಎಲ್ಲ ಬಂಧುಗಳೇ ನಾವು ಇಲ್ಲಿರೋದು ಹೆಚ್ಚಾಗಿ.
ಯಾಕೆ ಬಂಧುಗಳೇ ಒಟ್ಟಾಗಿದ್ದೇವೆ ಅಂದರೆ ಒಂದು ಕಾಡು ಪ್ರದೇಶಕ್ಕೆ ಬರಬೇಕಾದ್ರೆ ಹಿಂದಿನ 60 ವರ್ಷದಿಂದ ಅಷ್ಟು ಹುಡುಗಾಟ ಇರಲಿಲ್ಲ. ಎಲ್ಲರಿಗೂ ಸಪೋರ್ಟ್ ಬೇಕಿತ್ತು ಒಬ್ರಿಗೊಬ್ರು ಇಲ್ಲಿ ಬಂದು ಜೀವನ ಮಾಡ್ಬೇಕಾದ್ರೆ. ಈಗಲೂ ಅದೇ ಪರಿಸ್ಥಿತಿ. ರಸ್ತೆ ಕೀಳರ್ಮೆ, ನಮ್ಮ ಒಳಗಡೆ ಅಂದರೆ ಕೆಲವ್ರಿಗೆ ಕೀಳರ್ಮೆ, ಏನೋ ಹೆಂಗೆ ಇವ್ರನ್ನ ಆಗಿ ಹೋಗ್ಬಿಡುತ್ತೆ ಬಿಡಪ್ಪ, ಇವ್ರೇನು ಸಂಘಟಿತರಲ್ಲ, ಇವ್ರು ಒಗ್ಗಟ್ಟಾಗಿ ಬರೋಲ್ಲ. ಅಷ್ಟರು ಒಗ್ಗಟ್ಟಾದರೆ ಎಲ್ಲ MLA ಓಡಿ ಬರ್ತಾನೆ, ಮಂತ್ರಿನೂ ಓಡಿ ಬರ್ತಾನೆ, ಇಲ್ಲ ಅಂದರೆ ಯಾರೂ ಬರಲ್ಲ. ದಯಮಾಡಿ ಎಲ್ಲರೂ ಒಗ್ಗಟ್ಟಾಗೋಣ. ನಮ್ಮ ಸಮಸ್ಯೆನ ಎಲ್ಲರೂ ಒಗ್ಗಟ್ಟಾಗಿ ಸುಪ್ರೀಂ ಕೋರ್ಟರಿಗೂ ಹೋಗೋದಾದರೂ ಸಹ್ಯ. ಮತ್ತು ಅದ್ರ ಜೊತೆಗೆ ನಾನು ಮಾನ್ಯ DC ಅವರಲ್ಲಿ ಒಂದು ಮನವಿ ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳಲ್ಲಿ, ಈಗೇನು ನೀವು ಈಗಾಗಲೇ ಸರ್ವೆ ಮಾಡಿದ್ದೀರಲ್ಲ 9129 ಎಕರೆ, ಯಾವ ಕಾರಣಕ್ಕೂ ಈಗ ಉಳಿದವ್ರನ್ನ ಪರಿಶೀಲನೆ ಮಾಡದೆ ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗದೆ ನೀವು ಅವ್ರಿಗೆ ಮಾತ್ರ ಕೊಡಬಾರ್ದು, ಎಲ್ಲರಿಗೂ ಒಟ್ಟಿಗೆ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಕಳಕಳಿಯ ಮನವಿಯನ್ನು ಅವ್ರಿಗೆ ಮಾಡ್ತಾ ಒಂದೆರಡು ಮಾತ್ರ ಮುಗಿಸ್ತೀನಿ. ನಾನಪ್ಪ ಅಂಥೇಳಿ ಅವರು ಸಹ ನಾವು ಉಪವಾಸ ಸತ್ಯಾಗ್ರಹವನ್ನು ಅದು ಮಾಡಿದ್ದೇವೆ. ಬೇಸಿ ತಿಮ್ಮನಾಯ್ಕರು ನಾವೆಲ್ಲ ಸಾಗರ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಆದರೆ ಆ ಸಂದರ್ಭದಲ್ಲಿ ನಮ್ಮನ್ನು ಯಾರೂ ಲಕ್ಷ್ಯಕ್ಕೆ ತಗೊಳ್ಳಿಲ್ಲ. ಆ ಒಂದು ಸಂದರ್ಭದಲ್ಲಿ ಶರಾವತಿಯ ನೀರು ಮಳೆಗಳ ಕಡೆಗೆ ದುಪ್ಪಳಮ್ಮ ಚಂದ್ರಶೇಖರ ಸೀರಿಯಸ್ ಆದಾಗ ಸಾಗರ ತಗೊಬಂದು ಅವರನ್ನು ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಯಾವುದೋ ಒಬ್ಬರು ಮಂತ್ರಿ, ಆ ಮಂತ್ರಿ ಹೆಸರು ನನಗೆ ಗೊತ್ತಿಲ್ಲ, ಅವರು ಬಂದುಬಿಟ್ಟು ನೀವು ಎಲ್ಲ ಈಡೇರಿಸ್ತೀರಿ, ರಸ್ತೆ ಕೊಡ್ತೀರಿ, ಬಾವಿ ಕೊಡ್ತೀರಿ, ಪುನರ್ವಸತಿ ಕೊಡ್ತೀರಿ, ಏನು ರೈತನಿಗೆ ಕೊಡೋದಕ್ಕೆ ಶಾಲೆ ಕೊಡ್ತೀರಿ, ಎಲ್ಲ ಗ್ರಾಮ ಪಂಚಾಯತಿಗೆ ಕೊಡ್ತೀರಿ, ಎಲ್ಲ ವಿಷಯಗಳನ್ನು ನಾವು ಕೊಡ್ತೀವಿ ಅಂತ ಒಪ್ಪಿಕೊಂಡ್ರ ನಂತರ ಅವರು ಅದನ್ನು ಅಲ್ಲಿಗೆ ನಿಲ್ತು. ಅಷ್ಟು ನನಗೆ ತಿಳಿಯತಕ್ಕಂಥ. ಆದರೆ ನಮ್ಮ ಶರಾವತಿಯ ನೀರು ಮುಳುಗಡೆಯಿಂದ ಈ ದೇಶಕ್ಕೆ ಏನು ಉಪಕಾರ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ವಿವರಣೆ ಒಂದು ಸಣ್ಣದು ಕೊಡ್ತೇನೆ. ಇವರು ನಿಜವಾಗಿ ಅಪ್ಪ ಹುಟ್ಟಿದ ರಾಜಕಾರಣಿಗಳೇ ಆದರೆ ಇವರು ಅಪ್ಪನಿಗೆ ಹುಟ್ಟಿದವರಾದರೆ ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಇವರು ನಿಜವಾಗಿ ಇವರ ಹೆಂಡತಿಯಲ್ಲಿದ್ದಾಳೆ ಅಂತ ಹಲೋ ಅನ್ನಲಿಕ್ಕೆ ನಮ್ಮ ಕರೆಂಟ್ ಬೇಕು. ಇವ್ರ ಮಗ ಎಲ್ಲಿ ಡೆಲ್ಲಿಲಿದ್ದಾನ, ಅಮೇರಿಕದಲ್ಲಿದ್ದಾನ, ಹಲೋ ಅನ್ನಲಿಕ್ಕೆ ನಮ್ಮ ಕರೆಂಟ್ ಬೇಕು. ಹಲೋ ಅನ್ನಲಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ನಮ್ಮನ್ನು ಬಯಸ್ಕೊಂಡು ನಮ್ಮನ್ನು ನಿರಾಶ್ರಿತನಾಗಿ ಮಾಡಿ ನಮ್ಮ ದೇಶದಲ್ಲಿ ದೇಶ ಕೊಳ್ಳೆ ಹೊಡೆಯೋದ್ರ ಜೊತೆಗೆ ಈ ನರರಾಕ್ಷಸರಾಗಿ ನಮ್ಮನ್ನು ಕೊಳ್ಳೆ ಹೊಡಿತಾ ಇದ್ದೀರಲ್ಲ, ಇದು ನ್ಯಾಯವೇ ಸ್ವಾಮಿ? ಇವತ್ತು ನಮ್ಮ ಶರಾವತಿಯ ನೀರು ಮುಳುಗಡೆ ನನಗೆ ಗೊತ್ತಿದ್ದ ಹಾಗೆ ನಾನು ಈ ಭಾಗದಲ್ಲೆಲ್ಲ ಓಡಾಡಿದ್ದೇನೆ. ಯಾವ್ಯಾವ ಭಾಗ? ಪುರದಾಳ, ಶೆಟ್ಟಿಹಳ್ಳಿ ಅಂತೂ ನೋಡಲಿಕ್ಕೆ ಅಂಥ ನಿರ್ಗತಿಕವಾಗಿದೆ ಅದು. ಇವತ್ತು ಕಲ್ಕೊಪ್ಪ, ಕಲ್ಕುರ್ಚಿ, ಮಲ್ಲೇಶಂಕರ, ಎಲೆಕೊಪ್ಪ, ಸಂಗಣ್ಣನ ಕೆರೆ, ಕೊನೆಗೆ ಕಂಚಾಸರ, ಹುಣಸೇಕಟ್ಟೆ, ಬಸವಾಪುರ, ಹೀಗೆ ಬ್ಯಾಡ್ನಳ್ಳ, ಚಾಡ್ನಳ್ಳ, ಶರಾವತಿಯ ನೀರು ಮುಳುಗಡೆ ಅನೇಕ ಕಡೆಗಳಲ್ಲಿ ನಾನು ಆವಾಗ ಯುವಕನಾದ್ದರಿಂದ ಕೆಲವೇ ನನ್ನ ಸ್ನೇಹಿತರ ಜೊತೆಯಲ್ಲಿ ನಾನು ಓಡಾಡಿ ಅಲ್ಲಿ ನನ್ನ ಸಣ್ಣ ಕಿರು ಪರಿಚಯವನ್ನು ನನ್ನ ಕೈಲಾದ ಸಹಕಾರವನ್ನು ಕೊಟ್ಟಿದ್ದೇನೆ ಅವರಿಗೆ. ಅಲ್ಲೇ ಕೆಲವು ಅದರಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ ಚಿತ್ತೂರು ನಮ್ಮ ಗುಡ್ಡೇಕಪ್ಪ ಸುಬ್ಬಣ್ಣ ಅಂಥೇಳಿ ಅವರು ಭಾಳ ಒಂದು ಹೋರಾಟಗಾರ ಮನುಷ್ಯ. ಅವರು ಕಾಗೋರವರ ಜೊತೆಯಲ್ಲಿ ಸಹ ತಗೊಂಡು ಅನೇಕ ವಿಚಾರಗಳನ್ನು ತಂದಿದ್ದಾರೆ. ನಾನು ಸಹ ನಮ್ಮ ಸ್ವಾಮಿರಾವ್ MLA ಆದಾಗ ಶರಾವತಿ ನೀರು ಮುಳುಗಡೆ ಸಮಸ್ಯೆ ಹೀಗಿದೆ ಅಂದಾಗ ನಾನು ಶರಾವತಿ ಮುಳುಗಡೆ ಕುದ್ಲ ಅಂತ ಅಂದರು ಆ ಸಭೆಯಲ್ಲಿ. ಆದರೆ ಏನು ಮಾಡಿದ್ದೀರಿ ನೀವು? ಏನು ಮಾಡೋಕ್ಕೆ ಸಾಧ್ಯ ಇತ್ತು? ಇವತ್ತು ಅವರು ಆದ ಮೇಲೆ ತದನಂತರದಲ್ಲಿ ಬಂದವರಲ್ಲಿ ನಮಗೆ ಹಾಲಪ್ಪನವರು ಸ್ವಲ್ಪ ಕೂಗಿದ್ರು. ಅವರು ಶರಾವತಿಯರೇ ಆದದ್ರಿಂದವ ಕೂಗಿದ್ರು. ಅವರು ಕೂಗಿದ ಜನ ಏನು ಮಾಡ್ತಿದ್ದಾರೆ ಅಂದರೆ ಪಕ್ಷ ಅವರು BJP, ಇವರು ಕಾಂಗ್ರೆಸ್ ಇದ್ದಾರೆ ನಮಗೆ. ನಾವು ಶರಾವತಿಯರಿಗೆ BJP, ಕಾಂಗ್ರೆಸ್ಸು, JDS ಯಾರೂ ಬೇಡ. ಇವರೆಲ್ಲ ನಮ್ಮನ್ನು ತಿನ್ನೋ ಹುಳ. ನಾವು ನಾವನ್ನು ಕ್ರಿಮಿಗಳಾಗಿದ್ದೀವಿ, ಅವ್ರು ನಮ್ಮನ್ನು ಹಾಕಿ ತಿಂತಾ ಇದ್ದಾರೆ ಅಷ್ಟೇ ನನ್ನ ಅಭಿಪ್ರಾಯ. ಆದರೆ DC ಸಾಹೇಬರಿಗೆ ಒಂದು ಮಾತು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸ್ವಾಮಿ. ತಾವು IAS ಪಾಸ್ ಆಗಿ ಬಂದಂಥ ವ್ಯಕ್ತಿಗಳು ಹಳ್ಳಿಗಳಲ್ಲಿ ಪ್ರವೇಶ ಮಾಡಿ ನಿಮಗೆ ಕೊಡೋ ಸಂಬಳ ನಾವು ಕೊಡ್ತಕ್ಕಂಥ ದೇಣಿಗೆ ಸ್ವಾಮಿ. ಈ ಬ್ರಿಟಿಷರ ಕಾಲ ಹಾಗೆ ನೀವು ಬ್ರಿಟಿಷ್ ನಮ್ಮನ್ನು ಆಳಿರೋ ಅದಕ್ಕಿಂತ ಕಠಿಣವಾಗಿ ನೀವು ಆಳ್ತಾ ಇದ್ದೀರಿ.
ಅವರಾದರೂ ಒಂದು ರೆಕ್ಕಿಸಿತ್ತು ಅವರಿಗೆ. ಅವ್ರು ನಿಮ್ಮ ಪಕ್ಷಕ್ಕಾದರೂ ನಿಮಗೆ ಬೆಂಬಲ ಕೊಡ್ತೀನಿ, ಅವ್ನ ಮಂಟನ ನಿಮ್ಮ ತಂದು ಈಗ ಆ ಹಳ್ಳಿ ನಿಮ್ಮ ಹಳ್ಳಿ ಸೇರಲಿಕ್ಕೆ ಏನು ಸಹಾಯ ಮಾಡಬೇಕು ಅಂತ ಅಂದರೆ ಅದಕ್ಕೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ಟು ನಮಗೇನಾದ್ರು ವ್ಯವಸ್ಥೆ ಮಾಡ್ತಿದ್ರು. ನೀವು ಆ ರೀತಿಯೂ ಅಲ್ಲ. ಇವತ್ತು ನಮ್ಮ ಹಣದಿಂದ ನಾವು ನಿಮಗೆ ನಾವು ಏನು ಶರಾವತಿ ನೀರಂಬಳ ರೈತರಿಗೆ ಮಾತ್ರ ಹೇಳ್ತಾ ಇಲ್ಲ, ಪ್ರತಿಯೊಂದು ಹಳ್ಳಿಗಳಿಗೆ ಕುರ್ಚಿ ಬಿಟ್ಟು ನೀವು ಓಡಾಡಿದರೆ, ಕುರ್ಚಿ ಬಿಟ್ಟು ಓಡಾಡಿ ಅವ್ರ ಕಷ್ಟ ಏನಿದೆ ಯೋಚನೆ ಮಾಡಿ. ನಿಮ್ಮ ಸಂಬಳಕ್ಕಾಗಿ ಸಾಯಬೇಡ್ರಿ. ನಾವು ಕೊಡ್ತಾ ಇರ್ತಕ್ಕಂಥ ದೇಶ ಸೇವೆಗಾಗಿ ಮಾಡಿರಿ. ದೇಶ ಉಳಿದ್ರೆ ನಾವು ಉಳಿದ್ರೆ ದೇಶ ಅಲ್ಲ, ಅದನ್ನು ತಿಳ್ಕೊಳ್ರಿ. ನಾನು ನನ್ನ ಸಣ್ಣ ವಯಸ್ಸಿನಿಂದನೂ ನಾನು ರಾಜಕೀಯಕ್ಕೆ ಕಾಲಿಟ್ಟವ. ಆದರೆ ನನ್ನ ಸಣ್ಣ ಪುಟ್ಟ ಸಾಧನೆಯನ್ನು ಜನಸಾಮಾನ್ಯರಿಗೆ ಇದರಲ್ಲಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. 1968ರಲ್ಲಿ ಮೇ 18ನೇ ತಾರೀಕಿನ ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ, BS ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ, SS ಕುಮಟರವರ ಅಧ್ಯಕ್ಷತೆಯಲ್ಲಿ ಇವರೆಲ್ಲರ ಇದರಿಂದ ಒಂದು ಕರೆ ಕೊಟ್ಟು ರೈತರ ಬಗ್ಗೆ ಹೋರಾಟ ಮಾಡಿದಾಗ ನಮ್ಮನ್ನು ಆರಿಸ್ತಾಯಿದ್ದು ಚಾಲಕ ನನ್ನ ನೇತೃತ್ವದಲ್ಲೇ ಜನ ತಗೊಂಡೋಗಿ ನಾನೇ ಅದರ ಮುಖಂಡ ಕರೂರು ಸಣ್ಣಪ್ಪ ಅಂತೇಳಿ ಅವತ್ತು ಪ್ರಜಾವಾಣಿ ತೀರ್ಥನಲ್ಲೂ ಸಹ ಬಂದಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಯ ಅಲ್ಲಿಯ ವಿಷಯಕ್ಕೆ ನೇರವಾಗಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲ ಅಲ್ಲಿ ಬರ್ತೀನಿ ಸಂಸದರ ಬಗ್ಗೆ ಅಲ್ಲ ಅಲ್ಲಿ ಬರ್ತೀನಿ ಎರೆಕೊಪ್ಪ ಗ್ರಾಮದ ರೈತ ಆಗಿರ್ತಕ್ಕಂಥ ನಾವು ಎಲ್ಲರೂ ಇಲ್ಲಿ ಸೇರ್ಕೊಂಡು ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೈತರ ಶರಾವತಿ ಮುಳುಗಡೆ ರೈತರ ಪರವಾಗಿ ನಾವು ಶಿವಮೊಗ್ಗ ಜಿಲ್ಲೆಗೆ ಶಿವಮೊಗ್ಗ DC ಆಫೀಸಿಗೆ ನಾವು ಮುಟ್ಟಿ ಹಾಕಲಿಕ್ಕಿದ್ದೀವಿ. ಆದರೆ ಅದಕ್ಕೆ ಮೊದಲು ನಾವು ಹೇಳ್ತಾ ಇರೋದೇನೆಂದರೆ, ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರೇ ಮತ್ತು ಜಿಲ್ಲಾ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರವರೇ, ವಿರೋಧ ಪಕ್ಷದ ನಾಯಕರು ಮತ್ತು ಶಾಸಕರು ಆಗಿರ್ತಕ್ಕಂಥ BY ರಾಘವೇಂದ್ರರವರೇ, ವಿಜಯೇಂದ್ರರವರೇ ಮತ್ತು ಯಡಿಯೂರಪ್ಪನವರೇ, ನಿಮ್ಮನ್ನು ಗಮನಕ್ಕೆ ತರುವುದೆಂದರೆ ಈ ತಾಲೂಕಿನ ಕೆಲವೇ ಭಾಗಗಳಲ್ಲಿ ಏನಾಗಿತ್ತು, ಯಾವ ರೀತಿ ತೊಂದರೆ ಇದ್ದು ಎಷ್ಟು ಸಲ ನಾವು ನಿಮ್ಮ ಮನವಿ ಕೊಟ್ಟಿದ್ದೀವಿ ಅನ್ನೋದನ್ನು ದಯವಿಟ್ಟು ಆಲೋಚನೆ ಮಾಡಿ. ನೀವು ನಮ್ಮ ಗಮನವನ್ನು ಬಯಸದೆ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಇಲ್ಲಿಂದ ನಾವು ಬೆಂಗಳೂರಿನ ತನಕ ಹೋಗಲಿಕ್ಕೂ ನಾವು ಸಿದ್ಧರಾಗಿದ್ದೇವೆ. ಶರಾವತಿಯ ನೀರು ಮುಳುಗಡೆ ರೈತರ ಬಗ್ಗೆ ನಾವು ಪ್ರಾಣದ ಹಂಗ ಹರಿದು ಮಾತನಾಡುವ ಸಿದ್ಧರಿದ್ದೇವೆ. PK ಶಿವಕುಮಾರ್ ಅವರೇ, ಮಾನ್ಯ ನೀವು ಈ ಸಂದರ್ಭದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಂತರೆ ಆಗೋದಿಲ್ಲ. ದಯವಿಟ್ಟು ನೀವು ಹೊರಗೆ ಬನ್ನಿ. ನಿಮ್ಮಿಂದ ಈ ಕೆಲಸ ಆಗುತ್ತೆ. ಇನ್ನು ಶರಾವತಿ ನೀರು ಮುಳುಗಡೆ ರೈತರಿಗೆ ಜೀವ ಕೊಡೋದು ನಿಮ್ಮಿಂದ ಸಾಧ್ಯ. ಈ ಹಿಂದೆ ಶರಾವತಿ ನೀರು ಮುಳುಗಡೆ ಆಗಿರ್ತಕ್ಕಂಥ ರೈತರಿಗೆ ಇರಬಹುದು ಅಥವಾ ರೈತ ಕುಟುಂಬದವರಿಗೆ ಇರಬಹುದು, ನಿಮ್ಮವರಿಂದ ಅನೇಕ ಸಮಸ್ಯೆಗಳು ಬಗೆಹರಿದಿದೆ. ಈ ಸಂದರ್ಭದಲ್ಲಿ ಈ ಕಷ್ಟವನ್ನು, ಶರಾವತಿಯ ನೀರು ಮುಳುಗಡೆ ರೈತರ ಕಷ್ಟವನ್ನು ಪರಿಹರಿಸಬೇಕಾಗಿ ಸಿದ್ದರಾಮಯ್ಯನವರಿಗೂ ಮತ್ತು DK ಅವರಿಗೂ ನಾನು ಮನವಿ ಮಾಡಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ತೀರ್ಥಪ್ಪ ಸನ್ನಪ್ಪ ಗಾಮನಾಯ್ಕ ಅಂತೇಳಿ. ನಾನು ಶರಾವತಿ ಮುಳುಗಡೆ ರೈತನ ಮಗನಾಗಿರ್ತಕ್ಕಂಥ ನಾನು ಇವತ್ತು ಸರ್ಕಾರದ ಹತ್ರ ನಾವು ಕೇಳ್ತಕ್ಕಂಥದ್ದು ಏನಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ DCM DK ಶಿವಕುಮಾರ್ ಅವರು ಇರ್ಬೋದು, ನಮ್ಮ ತಾಲೂಕಿನ ಶಾಸಕರು ಇರ್ಬೋದು, ನಮ್ಮ ಜಿಲ್ಲೆಯ ಸಂಸದರು ಇರ್ಬೋದು, ನಮ್ಮ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಆಗಿರ್ಬೋದು, ನಮಗೆ ಏನು ಅನ್ಯಾಯ ಆಗಿದೆ ಅನ್ನೋದು, ಶರಾವತಿ ಮುಳುಗಡೆ ರೈತರಿಗೆ ಏನು ಅನ್ಯಾಯ ಆಗಿದೆ ಅಂದರೆ, ಸಾಮಾನ್ಯ ಅಂದರೆ 1962, 63, 64ರಲ್ಲಿ ಏನು ನಮ್ಮನ್ನು ಮುಳುಗಡೆ ಮಾಡಿ ನಮ್ಮ ತಂದೆ ತಾಯಿ ಅಜ್ಜಂದಿರ ದಿಕ್ಕಾಪಾಲ ಹೊಲ ಹಚ್ಚಿದ್ದಾರೆ ಅವರು ಸರ್ಕಾರದವರು. ಯಾವ ಸರ್ಕಾರ ಇತ್ತೋ ಯಾವ ಬಿಟ್ಟಿತ್ತೋ ನಮಗೆ ಗೊತ್ತಿಲ್ಲ ಅವತ್ತಿನ ಕಾಲದಲ್ಲಿ. ಇವತ್ತಿನ ಕಾಲದವರೆಗೂ ನಮ್ಮನ್ನು ನಿರಪರಾಧಿ ಮಾಡ್ತಾ ಇದ್ದೆ ಸರ್ಕಾರ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು. ಇವತ್ತು ಈ ಸರ್ಕಾರದವರು DC ಇರ್ಬೋದು, ಮತ್ತೊಬ್ಬರು ಇರ್ಬೋದು, ನಮಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಸಂತ್ರಸ್ತರಿಗೆ ಒಂದು ಮೆಟ್ಟು ಜಾಗವನ್ನು ಕೊಡದೆ ಹೋದರೆ ಕೆಲವೇ ದಿನದಲ್ಲಿ
ನಮ್ಮ ಲಿಂಗನಮಕ್ಕಿಯಿಂದ ಶರವತಿ ಮುಳುಗಡಿ 1,06,000 ಎಕರೆಯನ್ನು ಏನು ಮುಳುಗಡಿ ಮಾಡಿ ದೇಶದಂಥ ರಾಜ್ಯದಂಥ ಇಡೀ ರಾಜಧಾನಿಗೆ ಕರೆಂಟನ್ನು ಒಯ್ದಿದ್ದಾರೆ. ಒಂದಲ್ವೊಂದು ದಿನ ಅಲ್ಲಿ ಮುತ್ತಿಗೆ ಹಾಕಿ 2 ದಿನ ಕರೆಂಟ್ ಕಟ್ ಮಾಡಿಸ್ತೀವಿ. ಮುಖ್ಯಮಂತ್ರಿಗಳು ಅಲ್ಲಿ ಮಾತಾಡಲಿ, ಅಲ್ಲಿ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಮಾತಾಡಲಿ. ಈಶ್ವರ್ ಖಂಡ್ರೆ ಅವರು ಎಲ್ಲದಕ್ಕೂ ಇವತ್ತು ಅರಣ್ಯ ಸಮಿತಿ ಅಂತ ಹೇಳ್ತಿದ್ದಾರೆ. ಅರಣ್ಯ ಸಮಿತಿ ಅಂತ ಹೇಳಬೇಕಾದ್ರೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಂದ್ರನ್ನ ಇದರನ್ನು ಸರ್ವೆ ನಂಬರ್ ಇಂಥದ್ದು ಅಂತೇಳಿ ಯಾಕೆ ಪರಿಗಣಿಸಿದ್ರೆ ನಮ್ಮನ್ನು ಅಡವಿಲಿ ತಂದು ಬಿಟ್ಟೋದ್ರು. ನಮ್ಮ ಅಜ್ಜ ಅಜ್ಜಿದ್ರನ್ನ ಮರ್ಯಾದೆ ಇದ್ದರೆ ಅವರು ನಮ್ಮ ಭೂಮಿಯನ್ನು 2012ವರೆಗೂ ರೆವಿನ್ಯೂ ಇರ್ತಕ್ಕಂಥ ಭೂಮಿಯನ್ನು 2012 ಮೇಲೆ ಯಾಕೆ ಫಾರೆಸ್ಟಿಗೆ ಬರ್ಕೊಟ್ಟಿದ್ದಾರೆ. ಆ ರೆವಿನ್ಯೂ ಭೂಮಿಯನ್ನು ಅವರು ಫಾರೆಸ್ಟ್ ಲ್ಯಾಂಡ್ ತೊಗೊಂಡು ನಮ್ಮ ರೆವಿನ್ಯೂ ಭೂಮಿಯನ್ನು ಯಾರು ರಾಜಕಾರಣಿಗಳು ಹೊಡ್ಕೊಂಡಿದ್ದಾರೆ. ಮರ್ಯಾದೆ ಇದ್ದರೆ ಅವರು ಅದನ್ನು ಬಿಟ್ಕೊಟ್ಟು ಇವತ್ತು ನಮ್ಮ ಆಸ್ತಿ ನಮ್ಮ ಕೈಗೂಡಿಸ್ಕೊಡ್ಬೇಕು. ಇಲ್ಲದೆ ಹೋದರೆ ಧರಣಿ ಸತ್ಯಾಗ್ರಹ ಎಲ್ಲಿ ಹೋಗಲಿ DC ಆಫೀಸ್ ಇರ್ಬೋದು, ಪ್ರತಿಯೊಂದು ತಾಲೂಕಲ್ಲೂ ನಾವು ಮಾಡೋಕ್ಕೆ ಸಿದ್ಧ ಇದ್ದೀವಿ. ಎಷ್ಟು ತಾಲೂಕು ರೀ ನಮ್ಮ ಎಷ್ಟು ಜಿಲ್ಲೆ ರೀ? ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗೆ ಎಷ್ಟು ತಾಲೂಕು? 6 ತಾಲೂಕಲ್ಲ ಇದ್ದಾರೆ ನಮ್ಮ ಜನಾಂಗ. ನಮ್ಮ ಜನಾಂಗ ಹುಡುಕಿ ಅವರು ಒಂದೇ ಮೆಟ್ಟು ಆಸ್ತಿ ಕೊಡದೆ ಆದರೆ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಈಶ್ವರ ಖಂಡ್ರೆ ಇರ್ಬೋದು, ನಮ್ಮ ಮಧು ಬಂಗಾರಪ್ಪನವರು ಇರ್ಬೋದು, ನಮ್ಮ ಗೋಪಾಲ್ ಕೃಷ್ಣವ್ರು ಇರ್ಬೋದು, ಕಂದಾಯ ಸಚಿವ ನಮ್ಮ ಇವರು ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು. ಎಲ್ಲರೂ ಅವರು ಮೊನ್ನೆ ಹೇಳಿದ್ದಾರೆ 46,000 ಅರ್ಜಿ ಬಂದಿದೆ, ನಾನು ಇದು ಸುಪ್ರೀಂ ಕೋರ್ಟಿಗೆ ಕೊಡೋಕೆ ಮನವಿ ಮಾಡ್ಕೊಂಡಿದ್ದೀನಿ ಅಂತ. ನಿನ್ನೆ ಏನು ಹೇಳಿದ್ದಾರೆ? ವಿಷ್ಣುವರ್ಧನ್ದು ಸಮಾಧಿಯಲ್ಲಿ 20 ಎಕರೆ ಇತ್ತು, ಅದರ ಅರಣ್ಯ ಭೂಮಿ ಇತ್ತು, ಅದರಲ್ಲಿ 12,000 ಮಾರಿದ್ದಾರೆ. 12,000 ಎಕರೆ 12 ಎಕರೆ ಮಾರಿದ್ದಾರೆ. ಇನ್ನು 8 ಎಕರೆ ಇದೆ, ಅದಕ್ಕೆ ಇನ್ನೂ ಪೋಡಿ ಇಲ್ಲ, ಖಾತೆ ಇಲ್ಲ ಅಂತೇಳಿ. ಆ 12 ಎಕರೆ ಯಾವನ್ ತಗೊಂಡ? ಯಾವ ಮಿನಿಸ್ಟರ್ ತಗೊಂಡ? ಅವ ಮರ್ಯಾದಿಂದ ಪೇಪರ್ ನಾಳೆ ನ್ಯೂಸ್ ಕೊಡ್ಬೇಕಮ್ಮ. TV ಮಾಧ್ಯಮದಲ್ಲಿ ಕೇಳಬೇಕು, TV ಮಾಧ್ಯಮದಲ್ಲಿ ಬರಬೇಕು. ಸ್ವಾಮಿ ನಾನು ಮತ್ತೊಂದು ಹೇಳ್ತೀನಿ, ನೀವು ಬರೀ ನಮ್ಮನ್ನೆಲ್ಲ ಹಳ್ಳಿಲಿ ತಂದು ಮೈಕ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋದಲ್ಲ. ಇದು ಸಿದ್ದರಾಮಯ್ಯನವ್ರಿಗೂ ಮುಟ್ಟಬೇಕು, DK ಶಿವಕುಮಾರ್ಗೂ ಮುಟ್ಟಬೇಕು, ನಮ್ಮ MLAರಿಗೂ ಮುಟ್ಟಬೇಕು, ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಮೊನ್ನೆ ಗೋಪಾಲ್ ಕೃಷ್ಣರು ಒಂದು ಮಾತಂದರು, ಅವ್ರನ್ನ ಇಲ್ಲಿಂದ ಶಿವಮೊಗ್ಗದವರೆಗೂ ಹುಡ್ಕೊಂಡು ಹೋದೆವು. ಎಲ್ಲಿ ಇದಕ್ಕೆ ಹೋದೆವು ನಾವು, ಅಣ್ಣಪ್ಪ ಬಾರಲ್ಲಿದ್ದರು, ಅಲ್ಲಿದ್ರು. ಅಲ್ಲಿ ಹೋಗಿ ಕೇಳಿದ್ರೆ ನಾ ಬೆಂಗಳೂರಿಗೆ ಟೈಮ್ ಆಗ್ಬಿಡ್ತು, ಈಗ ಬಂದಷ್ಟು ಆಳಿಸ್ಕೊಳ್ರಿ, ಇಲ್ಲಾಂದ್ರೆ ಕೇಸ್ ಹಾಕ್ತಾರೆ ನಿಮ್ಮ ಮೇಲೆ, ಬಂದಷ್ಟು ಆಳಿಸ್ಕೊಳ್ರಿ. ಬಂದಿದ್ದಾರಿಗೆ ನಿಮ್ಮ ಮಾಧ್ಯಮದವ್ರಿಗೆ ಮಾತ್ರ ಒಂದು ಕುಟುಂಬದವ್ರಿಗೆ ಬಂದಿದೆ. ನಾವು ಇಲ್ಲಿ 100 ಕುಟುಂಬದವ್ರು ನಾವು ಕಣ್ಕೊಂಡು ಬಿಡ ಹೊತ್ತಿ ಬಂದಿದ್ದೆ. ಅವತ್ತು ಸರ್ವೆ ಬಂದವ್ರನ್ನ ತಡೆದೆ ನಾನು. ಬೇಡ, ಈಗ ಈ ಸರ್ವೆ ಮಾಡೋಕ್ಕೆ ಹೋದರೆ ಒಂದು ಕುಟುಂಬಕ್ಕೆ ಆಗುತ್ತೆ. ಅವ್ರು ಕೊಟ್ಟಿರೋ ಜಮೀನು 9 ಎಕರೆ, 17 ಎಕರೆ, 6 ಎಕರೆ, ಅದು ಅಷ್ಟು ಒಂದೇ ಕುಟುಂಬದವ್ರು ಮಾಡ್ಕೊಂಡಿದ್ದಾರೆ. ಇನ್ನು 21 ಕುಟುಂಬದವ್ರು ಎಲ್ಲಿ ಹೋಗ್ಬೇಕು ಅವರು? ಅದಕ್ಕೆ ಮರುವಾದಿಯಿಂದ ಎಲ್ಲ ಜಂಟಿ ಸರ್ವೆ ಮಾಡಿ ಡಿನೋಟಿಫಿಕೇಶನ್ ಮಾಡಿ ಕೊಡದೆ ಹೋದರೆ ಪ್ರತಿಯೊಂದು ಆಡಳಿತದಲ್ಲೂ ನಾವು ಧರಣಿ ಸತ್ಯಾಗ್ರಹ ಹೊಡ್ತೀವಿ. ಕೆಲವೇ ದಿನದಲ್ಲಿ ಲಿಂಗನಮಕ್ಕಿ ಜೋಗ ಜಲಪಾತಕ್ಕೆ ಹೋಗಿ 2 ದಿನ ಕರೆಂಟ್ ಕಟ್ ಮಾಡ್ತೀವಿ. ನೋಡೋಣ ಹಂಗಾರೆ ಅಲ್ಲಿ ಬಾಂಬ್ ಹಾಕ್ಯತಾರಲ್ಲ, ಅಲ್ಲಿ ಇದು ಪಾಕಿಸ್ತಾನದವರು, ಇರಾನ್ನರು. ನಾವು ಇಲ್ಲೊಂದೇ ಸಣ್ಣದೊಂದು ಗರ್ನಲ್ ಹಾಕ್ತೀವಿ ನೋಡೋಣ. ಆವಾಗ ಅವ್ರ ಸೌಂಡ್ ಬರ್ತೈತೆ, ಆವಾಗ ನಮ್ಮನ್ನು ಹುಡ್ಕೊಂತ ಬರ್ತಾರೆ. 2 ದಿನ ಕರೆಂಟ್ ಕಟ್ ಮಾಡಿದ್ರೆ ನಮ್ಮನ್ನು ಹುಡ್ಕೊಂತ ಬರ್ತಾರೆ ಅವರು. ಮರ್ಯಾದೆ ಇದ್ದರೆ ಸರ್ಕಾರ ಯಾವುದೇ ಇರ್ಬೋದು, ನಾ ಸರ್ಕಾರ ದೂರಲ್ಲ, ಸರ್ಕಾರ ಅಂತೇಳಿ ಅದಕ್ಕೊಂದು ಹೆಸರು ಸರ್ಕಾರ ಅಂತ. ಆಡಳಿತ ಮಾಡವು ನಾನು ಅದರ ಜನಗಳನ್ನು ನೋಡಬೇಕು. ಅವರು ಇಲ್ಲಿವರೆಗೂ ಈಗ ಸರ್ಕಾರ ಈಗ ನಾವು ನೋಡ್ತಿದ್ದಂಗೆ ಈಗ 50 ವರ್ಷಕ್ಕೆ ಬಂದುಬಿಟ್ಟಿದ್ದೀವಿ. ನಮ್ಮ ಲೋಕಲ್ ಮೇಲೆ ಅದು ಹೇಳನಲ್ಲ ಸರ್, ಈಗ ಬಂದಷ್ಟು ಆಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಇಷ್ಟು ಕೇಸ್ ಹಾಕ್ತಾರೆ ನೀವು ತಡೆ ಮಾಡಿದ್ರಿ ಅಂತೇಳಿ. ಮೊನ್ನೆ ಸರ್ವೇರ್ ತಡೆ ಮಾಡಿದೆ, ಸರ್ವೆ ಕೆಚ್ಚು ಕಸ್ಕೊಂಡೆ, ನನ್ನೇನು ಮಾಡೋಕ್ಕಾಗಲಿಲ್ಲ. ನಾವೆಲ್ಲರೂ ಒಂದಾದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಐತೆ? ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಬರಬೇಕು, ಎಲ್ಲರಿಗೂ ಆಗಬೇಕು. ಇದು ಒಬ್ಬನ ನಿಂತರೆ ಆವಾಗ ಇಲ್ಲ ಇಂಥ ವೇರಿಯಾದಲ್ಲಿ ನಿಂತಿದೆ ಅಂತೇಳಿ ಅವರು ಅಲ್ಲಿ ಪ್ರಚಾರ ಮಾಡ್ತಾರೆ. ಇಲ್ಲ ಅಂದ್ರೆ ನಾನು ಒಬ್ಬನೇ ಆಳಿಸ್ಕೊಂಡು ಸುಮ್ಮನೆ ಇದ್ರೆ ನಾನು ಏನು ಮಾಡಬೇಕು? ಅವ್ರು ಪ್ರಚಾರ ಮಾಡಲ್ಲ. ಇಲ್ಲ ಆಗಿದೆ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ನಂದು 8 ಎಕರೆ ಇದ್ದರೆ ಬರೀ ಒಂದು 7 ಗುಂಟೆ ಸೇರ್ಕಡೆ ಕೆಚ್ಚೊಳಗೆ ಇಡೀ ಒಂದೇ ಕುಟುಂಬ ಆಗಿದೆ. 9, 17 ಎಷ್ಟು ರೀ?
9, 17, 26 ಎಕರೆ. ಆ 26 ಎಕರೆ ಒಂದೇ ಕುಟುಂಬಕ್ಕಾಗಿದೆ. ನಮ್ಮಲ್ಲಿ ಎಷ್ಟಿದ್ದಾವೆ? ನಮ್ಮಲ್ಲೇ 81 ಕುಟುಂಬ ನಮ್ಮಲ್ಲೇ ಐತೆ. ಇಲ್ಲಿ 75ರಿಂದ 100 ಕುಟುಂಬ ಇಲ್ಲೈತೆ ಎರೆಗೊಬ್ಬದಲ್ಲಿ. ಮತ್ತೆ ಎಲ್ಲಿಗೆ ಹೋಗ್ತಾವು? ಅವ್ರದ್ದು ಎಲ್ಲೆಲ್ಲ ತೋರಿಸ್ತೈತೆ, ಎಲ್ಲೆಲ್ಲ ಆಗ್ತೈತೆ. ಈ ಸರ್ಕಾರ ಮಾಡಿದ್ದೇನೋ? ಈ ಅಧಿಕಾರಿಗಳು ಮಾಡಿದ್ದೇನೋ? ಅವರಿಗೆ ಅವರು ದುಡ್ಡು ಹೊಡ್ಕೊಂಡು ಸರ್ಕಾರದವರಿಗೆ ಯಾರು ರಾಜಕಾರಣಿಗಳು ಒಬ್ಬೊಬ್ಬರು 500 ಎಕರೆ ಹೊಡ್ಕೊಂಡಿದ್ದಾರೆ. ಅವರು ಒಬ್ಬೊಬ್ಬರು 500 ಎಕರೆ. DK ಶಿವಕುಮಾರ್ ಇರ್ಬೋದು, ಅವ್ರು ಕಲ್ಗಣಿ ಯಾಕೆ ಮಾಡಿದ್ರು? ಗಣಿಗಾರಿಕೆ ಯಾಕೆ ಮಾಡಿದ್ರು? ಯಾರ ಅಪ್ಪನ ಜಾಗ ಮಾಡಿದ್ರು? ಅವರು ಯಾರ ಅಪ್ಪನ ಜಾಗ ಮಾಡಿದ್ರು ಗಣಿಗಾರಿಕೆನ? ಸಿದ್ದರಾಮಯ್ಯನವ್ರ ಮಗನ ಹೆಸರಿನಾಗ ಯಾಕೆ ಇದು ಮಾಡ್ಕೊಂಡ್ರು? ಹೆಂಡತಿ ಹೆಸರಿನಲ್ಲಿ ಯಾಕೆ ಇದ್ರನ್ನ ಮೊನ್ನೆ 14 ಎಕರೆ ಯಾಕೆ ಇದ್ರ ತೊಗೊಂಡ್ರು? ಇವೆಲ್ಲ ಸರ್ಕಾರ ಅವರು ಮಾಡ್ಕೊಳ್ಳೋಕೆ ಮಾತ್ರ ನಮ್ಮನ್ನು ದುಡಿಸಿ, ನಮ್ಮನ್ನು ವನವಾಸ ಮಾಡಿಸಿ, ನಮ್ಮ ಕುಂತಿರೋ ಜಾಗ ಬಿಡಿಸಿ, ಇವರು ದೇಶಕ್ಕೆ ಕರೆಂಟು ಇದ್ಕೊಂಡು ನಮ್ಮನ್ನು ನಿರಪರಾಧಿ ಮಾಡಿದ್ದಾರೆ. ಮೊರವಾದಿ ಇದ್ದರೆ ಈಶ್ವರ್ ಖಂಡ್ರೆ ಅವರು, ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು, ಮೊರವಾದಿ ಇದ್ದರೆ ಜನರ ಅರಣ್ಯ ಭೂಮಿಯನ್ನು ಅವರು ಏನು ರೈತರಿಗೆ ಕೊಟ್ಟು ಅವರು ಅರಣ್ಯ ಭೂಮಿಯನ್ನು ಅವ್ರು ತಗೊಂಡು ನಮ್ಮ ಇದ್ರನ್ನ ರವಿನ ಭೂಮಿ ನಮಗೆ ಬಿಟ್ಕೊಡ್ಲಿ. ನಮ್ಮ ಸರವತಿ ಮುಳುಗಡೆಯರಿಗೆ ಕೊಡದೆ ಹೋದರೆ ಅರಣ್ಯ ಸಚಿವರಿಗೂ ಅರಣ್ಯ ಆಫೀಸು ನಾವು ಬಂದ್ ಮಾಡೋದು ಗೊತ್ತೈತೆ. ಕಡಿತಾರ ಅವ್ರು ತಗೊಂಡು ನಮ್ಮನ್ನು ಜೈಲಿಗೆ ಹಾಕ್ತಾರೆ. ಅದೇ ಮಾಡಿಬಿಡ್ಲಿ, ನಮ್ಗೆ ಒಳ್ಳೇದು. ನಾವು ಎಲ್ಲ ಹೋಗ್ತೀವಿ, ರೈತರು ಅಷ್ಟೇ ಹೋಗ್ತೀವಿ. ನಮ್ಮ MP ಅವರು ನಾನು ಮಾಡಿಸ್ತೀನಿ ಹೇಳಿದ್ದೀನಿ, DC ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಅರಣ್ಯ ಸಚಿವರಿಗೆ ಹೇಳಿದ್ದೀನಿ, ಅಲ್ಲಿ ಸುಪ್ರೀಂ ಕೋರ್ಟಾಗ ಮಾತಾಡ್ತೀನಿ. ಎಷ್ಟು ವರ್ಷ ಆಯ್ತು ಮಾತಾಡ್ತೀನಿ ಅಂತ? 5 ವರ್ಷ ಆಗೇ ಹೊತ್ತು ಮಾತಾಡ್ತೀನಿ ಅಂತ. ಯಡಿಯೂರಪ್ಪನವರು ಅದೇ ಇದರಲ್ಲಿ ಈಡಿಗರು ಸಭಾಭವನದಲ್ಲಿ ಹೇಳಿದ್ರು, ರಾಘವೇಂದ್ರನ್ ಕಂಡಿವ, ಕೈ ಮುಗಿದವು, ಖಾಲಿ ಬಿದ್ದವ. ವಿಜೇಂದ್ರ ಇವತ್ತಿಗೂ ಅವ್ರಿಗೆ ಬಗರಕಂ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಬಗರಕಂ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ. ಈಗ ನಮ್ಮ ಸಂಸದರ ಇದಾರಲ್ಲ ಯಾರು ರಾಘವೇಂದ್ರ ಅವರು, ಅವ್ರು ಹಿಂದೆ ಒಂದ್ಸರಿ ಮಾತಾಡಿದ್ರು, ನಾನು ನಾನು ಮಾಡಿಸ್ತೀನಿ ಅಂತೇಳಿ ಹೇಳಿ 5 ವರ್ಷ ಸ್ವಾಮಿ ಇದನ್ನೇ ಬೋಗಸ್ ಮಾಡ್ತಾ ಇದ್ದಾರೆ. ಅವರು ಇದನ್ನೇ ಬೋಗಸ್ ಮಾಡ್ಕೊಂಡು 500 ಎಕರೆ ಒಬ್ಬೊಬ್ಬ ಹೊಡಿತಾ ಇದ್ದಾನೆ. ನಮ್ಮ ರೈತರ ಭೂಮಿ ಅರಣ್ಯ ಭೂಮಿ ಅವರು ಹೊಡ್ಕೊಂಡು ನಮ್ಮ ರವಿನ ಭೂಮಿ ಅವ್ರಿಗೆ ಮಾರಿದ್ದಾರೆ. ಯಾರಿಗೆ? ಫಾರೆಸ್ಟರಿಗೆ ಮಾರಿದ್ದಾರೆ. ಮೊನ್ನೆ ಒಂದು ಇದರಲ್ಲಿ ಹೇಳಿದ್ರು, ನಮ್ಮದು 2012ವರೆಗೂ ರವಿನೇ ಇರೋದು, ಮತ್ತು 2012 ಈಚೆಗೆ ಯಾಕೆ ಅರಣ್ಯ ಬಂತು? ಅದನ್ನು ಯಾರು ಮಾಡಿದವರು? ಯಾವ ಸರ್ಕಾರದವ ಮಾಡಿದವ? ಟೇಸ್ಟ್ ಫಾರೆಸ್ಟ್ ಅಂತ ಬಂದಿದೆ. ಟೇಸ್ಟ್ ಫಾರೆಸ್ಟು ಕರಡಿ ಬೆಟ್ಟ, ಮಾನ್ಯ ಜಂಗಲಿ ಅಂತೇಳಿ ಬಂದಿದೆ. ನಮ್ಮ ಕಲ್ಲೊಡ್ಡು, ಎರೆಕೊಪ್ಪ, ಸಂಗಣಕೆರೆ, ಕಂಚಾಳ ಸರ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಕಮ್ಮಿ ಹಕ್ಕನ್ನು ನೀವು ತಗೊಳ್ಳಿಲ್ಲ ಅಂದ್ರೆ ಮುಂದಿನ ಜನರೇಷನ್ಗೆ ತುಂಬಾ ಡ್ಯಾಮೇಜ್. ನಮ್ಮ ಮಕ್ಕಳಿಗೆ ನಾವು ಏನು ಉತ್ತರ ಹೇಳಬೇಕು? ನಮ್ಮ ಮಕ್ಕಳಿಗೆ ಯಾವೊಂದು ಮಾಡಿ ಇಟ್ಬೇಕು? ನಾಳೆ ಬಂದು ಅಲ್ಲಿ ಗಿಡ ಮಾಡ್ತಾರೆ, ನಾವು ಏನು ಉತ್ತರ ಹೇಳ್ಬೇಕು ಮಕ್ಕಳಿಗೆ? ನಮ್ಮ ಅಪ್ಪ ಅಜ್ಜ ಅವರು ಮಾಡಿದ್ದು ಸ್ವಾಮಿ ಮಾಧ್ಯಮದವರೇ, ನಮ್ಮ ಅಪ್ಪ ಅಜ್ಜ ಆದವರು ಮಾಡಿದ್ದು ಇವತ್ತು ನಮಗೆ 50 ವರ್ಷ ಆದರೂ ನಮ್ಮ ಹೆಸರಿಗೆ 1 ಇಂಚು ಭೂಮಿ ಆಗಿಲ್ಲ. ಇದಕ್ಕೆ ಸರ್ಕಾರವೇ ಹೊಣೆ. ಕೇಂದ್ರ ಸರ್ಕಾರ ಇದಕ್ಕೆ ಸರ್ಕಾರವೇ ಹೊಣೆ. ಸರ್ಕಾರ ಉಸ್ತುವಾರಿ ಸಚಿವರು ಈಗ ಕೇಂದ್ರ ಸರ್ಕಾರ ಹೇಳಿದ್ರೆ ಅಲ್ಲಿ ಏನು ಸಣ್ಣ ಪುಟ್ಟ ಜಮೀನುಗಳು ಅಕ್ಕಪಕ್ಕ ಏನು ಆಳ್ದು ಕೊಟ್ಟಿದ್ದೀರಿ, ಅಲ್ಲಿ ಅಕ್ಕಪಕ್ಕ ಯಾರಿಗೆ ಸರಿಯಾಗಿಲ್ಲ, ಅದು ಸರಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಜಿಲ್ಲಾ ಅಧಿಕಾರಿಗಳು ಮೊನ್ನೆ ಹೇಳಿದ್ರು ನಮ್ಮ ಮುಂದೆ, ರೈತರ ಮುಂದೆ ತಕ್ಷಣ ನಾವು ಸರಿ ಮಾಡಿಕೊಡ್ತೀವಿ, ಅದು ಏನಿದ್ರು ಮಾಡ್ಕೊ. ಮೊನ್ನೆ ಜ್ಞಾನೇಂದ್ರ ಬಂದರು, ಮತ್ತು ನಮ್ಮ ಇವರು ಸಾಹೇಬರು ಯಾರು ಇವರು ಬಂದಿದ್ರು, ಯಾರು ಹಾಲಪ್ಪರು ಬಂದಿದ್ರು, ಅವತ್ತು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು. ನಮ್ಮ ರೈತ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ನಾವು ಸಾವಿರಾರು ಕುಟುಂಬ ಹೋಗಿ ನಾವು ಅವರಿಗೆ ಖಾಲಿ ಬೆಳೆದಿತ್ತು, ಅವ್ರ ಮುಖ ನಮ್ಮನ್ನ ಪರಿಗಣಿಸಿಲ್ಲ ಸರ್. ಈ ರೀತಿನ ಒಬ್ಬರು ಜಿಲ್ಲಾಧಿಕಾರಿಗಳಂದರೆ ಏನು, ಭೂಮಿ ಕೊಡೋಂಥದ್ದು ಅವ್ರ ಜವಾಬ್ದಾರಿ, ಭೂಮಿ ಕೊಡೋಂಥದ್ದು ಅವರು ಜಿಲ್ಲಾಧಿಕಾರಿಗಳನ್ನ ತಲೆ ಎತ್ತು ನೋಡೋಂಥ ತಾಕತ್ತು ಅವ್ರಿಗಿಲ್ಲ. ಯಾಕಂತಂದರೆ ಒಬ್ಬರು ಜಿಲ್ಲಾಧಿಕಾರಿಗಳಂದ್ರೆ ನಮ್ಮ ಜಿಲ್ಲೆಯನ್ನು ತೂಗಿಸಿಕೊಳ್ಳುವಂಥ ಜಿಲ್ಲಾಧಿಕಾರಿಗಳು ನಮ್ಮ ನೋಡ್ತಾ ಇಲ್ಲ ಸರ್. ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ರಾಜಕಾರಣಿಗಳು, ಚುನಾಯಿತ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಆಗುತ್ತೆ ಸರ್. ಅವ್ರು ಮನಸ್ಸು ಮಾಡ್ತಿಲ್ಲ ರಾಜಕಾರಣಿಗಳು. ಇವತ್ತು ಯಾವ ಕಾರಣಕ್ಕೆ ಅವರು ಈಗ ನಮ್ಮ ಸ್ನೇಹಿತರು ತೀರ್ಥಪ್ಪರು ಹೇಳ್ದಂಗೆ ರಾಜಕಾರಣಿಗಳು ಅವರು ಪಕ್ಷ ನಮ್ದು ಸರ್. ನೋಡಿ ಈಗ ನಾವು ಸಾಮಾನ್ಯ ಅಂದರೆ ಒಂದು ಈಗ 2-2.5 ಸಾವಿರ ಕುಟುಂಬಗಳಿದ್ದೀವಿ, ನಾವು ಅಷ್ಟು ಒಗ್ಗಟ್ಟಾಗಿದ್ದೀವಿ ಶರಾವತಿಯವರು. ಇವ್ರು ಹೇಳ್ದಂಗೆ ನಾವು ವಿದ್ಯುತ್ ಏನು ಕೊಟ್ಟಿದ್ದಾರೆ ಜೋಗದಲ್ಲಿ, ಅಲ್ಲಿ ಹೋಗಿ ನಾವು ಧರಣಿ ಹೂಡಿ
ನಾವು ಕರೆಂಟ್ ಅಂತ ತೆಗೆದು ಅವ್ರು AC ಹಾಕಿ ಅವ್ರು AC 12 ಫ್ಯಾನ್ ಅವ್ರ ರೂಮಿಗೆ ಅವೆಲ್ಲ ಆಫ್ ಮಾಡ್ತೀವಿ ಸ್ವಾಮಿ. ನಾವು ಕೊಟ್ಟು ಕರೆಂಟ್ ನಮ್ಮ ದೇಶಕ್ಕೆ ಕೊಟ್ಟಂತ ಕರೆಂಟ್ ನಾವು ಕೊಟ್ಟಿದ್ದೀವಿ ನಿಜವಾಗ್ಲೂ. ನಾವು ಇವತ್ತು ಗೊತ್ತಾಗಬೇಕಲ್ಲ, ಸೇತುವೆ ಆಗಿದೆ. ಮುಂಚೆ ರಾಜಕಾರಣಿ ತಲೆ ಹೋಗಿಲ್ಲಂತೆ. ಯಾಕೆ? ಏನು ಶರಾವತಿ ಮುಳುಗಡೆ ಏನೂ ಗೊತ್ತಿಲ್ಲ ಅಂತ ರಾಜಕಾರಣಿ. ಈಗ ಗೊತ್ತಾಗಿದೆ ಯಾಕೆ ಸೇತುವೆ ಆಗಿದೆ. ಪ್ರತಿಯೊಬ್ಬರು ರಾಜಕಾರಣಿಗಳು ಸೇತುವೆ ಮೇಲೆ ಹೋಗ್ತಾ ಇದ್ದಾರೆ. ಇದೆ ಸಾಗರ ತಾಲೂಕಿನಲ್ಲಿ ಸೇತುವೆ ಆಗಿದೆ. ಈ ಶರಾವತಿ ಮುಳುಗಡೆ ಆಗಿ ಇವರು ಅಲ್ಲಿ ಹಾಕಿದ್ದಾರೆ. ಅದಕ್ಕಾಗಿ ಇವರು ಈ ಭೂಮಿ ಕೊಡ್ಬೇಕಂತಕ್ಕಂಥ ಎಲ್ಲ ಅಧಿಕಾರಿಗಳು ತಲೆ ಹೋಗ್ಬೇಕು ಸರ್. ಇದು 60-70 ವರ್ಷದ ಆಗಿದ್ದ ವಿಚಾರ ಸ್ವಾಮಿ. ಈಗ ನಾವು ಸಾರು ಸುಮ್ಮನೆ ಇಲ್ಲ, ರೈತರಷ್ಟು ಬುದ್ಧಿವಂತರಾಗಿದ್ದೀವಿ. ಇವರು ಎಲೆಕ್ಷನ್ ಬಂತು, ಓಟ್ ಬಂತು ತಲೆಯಲ್ಲಿರ್ಬೋದು, ಇದೆಲ್ಲ ಬಿಟ್ಟಾಗಬೇಕು. ಎಲ್ಲ ನಾವು ಶರಾವತಿ ಒಂದಾಗಿದ್ದೀವಿ. ಇವರು ಕಾಯ್ತಾ ಇದೀವಿ. ನಾವು ಈಗ ಭೂಮಿ ಕೊಡಬೇಕು, ಓಟ್ ತಗೊಳ್ಬೇಕು, ಅಷ್ಟರ ಮಟ್ಟಿಗೆ ಬಂದಿವಿ. ಅವ್ರ ಭೂಮಿ ಕೊಡಬೇಕು, ಓಟ್ ತಗೊಳ್ಬೇಕು. ಓಟ್ ಅಂತ ಹೇಳಿ ಅವರು ಕಾಲಿಡಂಗಿಲ್ಲ ಸ್ವಾಮಿ. ನಾವು ಆ ರೀತಿ ಇದ್ದೀವಿ. ಯಾವ ಇಲಾಖೆ ಬಂದು ನಮ್ಮ ಹೊಡೆದ್ರು ನಾವು ನೋಡ್ಕೊಳ್ತೀವಿ. ಇವರು ಹೇಳ್ದ ತೀರ್ಥಪ್ಪನವರು ಒಬ್ಬ ಸಾಯ್ಬೋದು, ಇಬ್ಬರು ಸಾಯ್ಬೋದು ಸ್ವಾಮಿ, ಎಲ್ಲರೂ ಸಾಯೋದಿಲ್ಲ. ಅದು ಏನಿದೆ ನಾವು ಕೊನೆತಕ್ಕ ನಾವು ಹೋರಾಟನೆ, ಸುಪ್ರೀಂ ಕೋರ್ಟ್ ತಗ ಹೋರಾಟನೆ. ನಮ್ಗೆ ನೋವಿದೆ ಸರ್, ನಮ್ಗೆ ನೋವಿದೆ. ಜಿಲ್ಲಾಧಿಕಾರಿಗಳಿಗೆ ವಿಷಯ ತಗೊಳ್ಬೇಕಾಗಿತ್ತು. ಹೊಟ್ಟೆ ಕೂಳಿಲ್ಲದೆ ಬಸ್ಸಲ್ಲಿ ಹೋಗಿದ್ದು ದುಡ್ಡೆಲ್ಲ ಬಂದಿದ್ದಾರೆ ಯಜಮಾನರೆಲ್ಲರೂ. ಅಂಥದ್ದೊಂದು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಶರಾವತಿ ಮುಳುಗಡೆಗೆ. ಭೂಮಿ ಕೊಟ್ಟರು. ಇಲ್ಲಿ VA ಅವರು ಇದ್ದಾರೆ. VA ಮತ್ತೆ ಇವ್ರ ಅಧಿಕಾರಿಗಳು ಬಂದು ಶರಣಪಟ್ಟರೆ ಹೆದಿಸಿ ನಿಂತಾಗತ್ತೆ ನೀವು ಹೋಗಪ್ಪ. ಅವ್ರು ಸಹಿತ ನಮ್ಮ ಭೂಮಿ ಕಾಲಿಡಂಗಿಲ್ಲ ಸ್ವಾಮಿ. ಆ ರೀತಿ ನಾವು ಮಟ್ಟಿಗೆ ಬಂದು ಈ ಮಟ್ಟಿಗೆ ನಾವು ಮಾತಾಡ್ತೀವಿ. ಅವರು ಫಾರೆಸ್ಟ್ ಇಲಾಖೆ CC ಆಫೀಸ್ಗೆ ಹೋಗಿ ಲೆಟರ್ ಕೊಟ್ಟಿವಿ. ಯಾವನೇ ಅದ ಸ್ವಾಮಿ, ನಾವು ಸಾಯಿಗೂ ಸಹಿ ನಿಲ್ಲಕ್ಕೂ ಸಹಿ ಆ ರೀತಿ ನಿಲ್ತಾಳು ನಾವು ಸಾಯಿಗೂ ಸಹಿ ನಿಲ್ಲಕ್ಕೂ ಸಹಿ ಆ ರೀತಿ ನಿಂತಿದ್ದೀವಿ. ಶರಾವತಿ ನಾವು ಕರೆಂಟ್ ಕೊಟ್ಟು ಇವ್ರಿಗೆ AC ಫ್ಯಾನು CC ಕ್ಯಾಮ್ರಾ ಆಫೀಸಿಗೆ. ನಮಗೆ ಇಲ್ಲಿ ಬಿಸಿಲ ದುಡ್ದಕ್ಕೆ ಏನೂ ಇಲ್ಲ ಸ್ವಾಮಿ. ನಮ್ಮನ್ನು ಎಬ್ಸಕ್ಕೆ ರೆಡಿ ಆಗಿದ್ದಾರೆ ಇಲ್ಲಿ ಬಂದು. ದಯವಿಟ್ಟು ನಾನು ನಿಮಗೆ ಮನವಿ ಮಾಡೋದೇನಂತಂದರೆ, ಹಾಗೂ ನಮ್ಮ ಸಂಸದರೇ ಹಾಗೂ ಉಸ್ತುವಾರಿ ಸಚಿವರವರೇ, ದಯವಿಟ್ಟು ಮುಂದಿನ ಎಲೆಕ್ಷನ್ ಬರುವ ನಿರೀಕ್ಷೆಯನ್ನು ದಯವಿಟ್ಟು ಇಟ್ಕೊಳ್ಬೇಡಿ. ಈ ಎರೆಕೊಪ್ಪ ಗ್ರಾಮದ ಸ್ಥಿತಿಯನ್ನು ಕಣ್ಣಾರೆ ಕಂಡಿರೋಂಥ ಸನ್ನಿವೇಶದಲ್ಲಿ ನೀವು ನೋಡಿದ್ದೀರಾ. ದಯವಿಟ್ಟು ಹಿಂದೆ ಒಬ್ಬರು ನಮ್ಮ ಸ್ನೇಹಿತರು ಹೇಳಿದರು, ಅವತ್ತು ರೈತರಿಗೆ ಬೇಕಾದಷ್ಟು ನಮ್ಮ ಬಂಗಾರಪ್ಪನವ್ರು ಮಾಡಿದರು ಅಂತ. ಅಂಥ ಒಂದು ಬಿಸಿ ರಕ್ತದಂಥ ಪುತ್ರರಾದ ನೀವು ಇವತ್ತು ನಮ್ಮ ಯಡಿಯೂರಪ್ಪನವರು ಸಾಕಷ್ಟು ಸಾಹಸ ಸಿಂಹ ಇರುವಂಥ ಈಗ ವಿಜೇಂದ್ರ ಅವರು ಇದ್ದಾರೆ ಹಾಲಿ ಅಧಿಕಾರದಲ್ಲಿ, ಸಂಸದರು ರಾಘವೇಂದ್ರ ಅವರು ಇದ್ದಾರೆ. ದಯವಿಟ್ಟು ಮುಂದಿನ ಎಲೆಕ್ಷನ್ವರೆಗೂ ದಯವಿಟ್ಟು ಇದನ್ನು ಎಳೆಯಾಕೋಬೇಡಿ ಸ್ವಾಮಿ. ಮುಳುಗಡೆ ಪರಿಸ್ಥಿತಿ ಮುಳುಗಡೆ ಪರಿಸ್ಥಿತಿ ಏನಾದರೆ 60 ವರ್ಷದಿಂದ ಇದೆ. ಇವಾಗ ನಮ್ಮ ತಂದೆಯರು ಹೋಗಿದ್ದಾರೆ, ಈಗ ನಮಗೆ 50 ವರ್ಷ ಆಗಿದೆ. ದಯವಿಟ್ಟು ಇದು ಕ್ರಮಬದ್ಧವಾಗಿ ಏನಿದೆ ನಿಮ್ಮ ಸ್ವಂತ ವಿಚಾರದ ಯಾವುದು ದಯವಿಟ್ಟು ಕೊಡೋದು ಬೇಡ ಸ್ವಾಮಿ. ಇಲ್ಲಿ ಒಂದು ರಸ್ತೆ ಮತ್ತು ಈ ಸಂತ್ರಸ್ತರ ಭೂಮಿಯನ್ನು ಅದು ಹೇಗಿದೆ ಅವತ್ತು ಸರ್ವೆ ನಂಬರ್ 1ರಲ್ಲಿ ಕೊಟ್ಟಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ಅದೇ ಪಾಣಿಯಲ್ಲಿ ಹೋಗ್ತಿದ್ದಾರೆ. ಇವತ್ತು ನೋಡ್ತಾ ಇದ್ದರೆ 102ರಲ್ಲಿದೆ, 101ರಲ್ಲಿದೆ ಸ್ವಾಮಿ. ಇದೇ ಸರ್ಕಾರ ಕೊಟ್ಟಿರೋದು. ಮಾನ್ಯ ಜಿಲ್ಲಾಧಿಕಾರಿಗೆ ಹೇಳೋದು ಅದನ್ನೇ, ನಿಮ್ಮದೇ 61-62ನೇ ಸಾಲಿನಲ್ಲಿ ನಿಮ್ಮದೇ ಸರ್ಕಾರ ಸರ್ವೆ ನಂಬರ್ 1 ಅಂತ ಕೊಟ್ಟಿತ್ತು, ಬ್ಲಾಕ್ ನಂಬರ್ ಕೊಟ್ಟಿತ್ತು. ಅದೇ ಸರ್ಕಾರ ನಮ್ಮ ಮುಳುಗಡೆ ಸಂತ್ರಸ್ತರಿಗೆ ಗೊತ್ತಿಲ್ದಂಗೆ ಸರ್ವೆ ನಂಬರ್ 100, 102, 101 ಈ ಥರ ಬಂತಲ್ಲ ಸ್ವಾಮಿ. ಈ ಸರ್ವೆ ನಂಬರ್ 101, 102 ಮಾಡೋಕ್ಕೆ ಈ ಸರ್ವೆ ನಂಬರ್ 1 ಜಮೀನು ಎಲ್ಲಿಗೆ ಮಾರ್ಕೆ ತಿಂದ್ರಿ ಸ್ವಾಮಿ ನೀವು? ದಯವಿಟ್ಟು ನಮ್ಮ ಇದು ಕೇಳಿ. ಇವಾಗ ಹೊಸ ಸರ್ವೆ ನಂಬರ್ ತರೋದು, 15-20 ವರ್ಷದ ಖಾತಾ ತೋರಿಸೋದು, ಹಳೆ ಸರ್ವೆ ನಂಬರ್ನ ಯಾವುದೋ ಮಿನಿಸ್ಟ್ರುಗಳು ಯಾವುದೋ ಇದಕ್ಕೆ ನೀವು ಮಾರಾಟ ಮಾಡ್ಕೊಂಡು ಹೊಸದು ಈ ಕಡೆ ಹಾಳೆ ಆ ಕಡೆ ಹಾಳೆ ಈ ಕಡೆ ತಿರ್ತಾರಲ್ಲ ಸ್ವಾಮಿ. ಸರ್ವೆ ನಂಬರ್ 1ರಲ್ಲಿ ಏನಿತ್ತು ಅದು ಇವತ್ತು ನಿಮ್ಮ ಸರ್ಕಾರದಲ್ಲಿ ನಮೂದಿಸಿಲ್ವಾ? ನಮ್ಮದಿ ಇದೆ. ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಥರ ತಂತ್ರ ಸ್ವಾಮಿ. ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವೀಗ ಸಂಸದರು ನಮ್ಮ ಶಾಸಕರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ದಯವಿಟ್ಟು ನಿಮ್ಮಿಂದ ಈ ಕೆಲಸ ಆಗುತ್ತೆ. ಮುಂದಿನ ಎಲೆಕ್ಷನ್ ಬರೋವರೆಗೂ ದಯವಿಟ್ಟು ಕಾಯಬೇಡ ಸ್ವಾಮಿ. ನಾವು ಕಷ್ಟಪಟ್ಟು ಮತ ಹಾಕಿದ್ದಕ್ಕೆ ನೀವು ಅಲ್ಲಿಗೆ ಹೋಗಿದ್ದು ಸ್ವಾಮಿ. ಪ್ರತಿ ವರ್ಷನೂ ಗೆಲ್ಲಿಸ್ತಿದ್ದೀವಿ ನಾವು ಸ್ವಾಮಿ. ಒಂದೇ ಒಂದು ಓಟ್ ಇದ್ರೆ ನೀವು ಮುಂದೋಗಲ್ಲ ಸ್ವಾಮಿ. ಅವತ್ತು ನಮಗೆ ಸ್ವಾಮಿ ಅಂದರೆ ಇವತ್ತು ನಿಮಗೆ 16 ಬಾರಿ ಸ್ವಾಮಿ ಅಂತ ಇದ್ದೀವಿ. ದಯವಿಟ್ಟು ಇದನ್ನು ಒಂದು ಉತ್ತಮವಾದಂಥ ಕೆಲಸ ಮಾಡಿಕೊಡಿ ಸ್ವಾಮಿ. ರಸ್ತೆ ಅಂತೂ ಮಕ್ಕಳಿಗೆ ಎಲ್ಲೂ ಹೋಗಂಗಿಲ್ಲ ಸ್ವಾಮಿ. ಈ ರಸ್ತೆಯಲ್ಲಿ ನೀವು ಬೇಸಿಗೆಗೆ ನಿಮಗೆ ಗಾಡಿಗಳು ಬರಲ್ಲ. 16 ಬಾರಿ ನೋಡಿದ್ದೀರಿ. ಇವತ್ತು ಸರ್ಕಾರದಲ್ಲಿ ಬಂದಿದೆ, ಅದೇನೋ ಅನುದಾನ ಬಂದಿದೆ ರಸ್ತೆಗಾಗಿ. ಅದನ್ನು ಮಾನ್ಯ ಶಾಸಕರಿಗೆ ಹೇಳೋದಷ್ಟೇ. ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತಗೊಳ್ಳಿ ಸ್ವಾಮಿ ಅಂತೇಳಿ ನಾವು ವಿನಂತಿಸ್ತೇನೆ.